ಎಲ್ಲರಿಗೂ ನಮಸ್ಕಾರ. Welcome to Math Magic. So today we are going to cover the chapter matrices. Okay na? So matrices we will cover in this today's session. So last four videos in ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. So that is related to number system. ಓಕೆ. ಸೊ ಇಲ್ಲಿ ಯಾವ್ಯಾವ ತರ ಲೈಕ್ ಏನ್ ಟಾಪಿಕ್ಸ್ ನಾವು ಕವರ್ ಮಾಡಬೇಕು ಮ್ಯಾಟ್ರಿಸಸ್ ಅಲ್ಲಿ ಅಂತಪ್ಪ ಅಂತಂದ್ರೆ ಡೆಫಿನಿಷನ್, ಟ್ಯಾಬ್ಯುಲರ್ ಇನ್ಫಾರ್ಮೇಶನ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಟೈಪ್ ಆಫ್ ಮ್ಯಾಟ್ರಿಸಸ್, equality of matrices, classification based on their elements and order, matrices and transpose of a matrix, condition necessary for addition, subtraction, multiplication of matrices. So one by one, we will going to cover these topics. Okay. So definition ಏನಪ್ಪಾ? What is matrix? What is matrix? Matrix is nothing but the arrangement of numbers or elements. The arrangement of numbers or elements in the form of rows and columns. Okay. So the arrangements of numbers or elements in the form of rows and columns. ಸೊ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ನಾವು ನಂಬರ್ಸ್ ಅರೇಂಜ್ ಮಾಡಿದ್ರೆ ಅದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಯಾವ ತರಪ್ಪ ಎಕ್ಸಾಂಪಲ್ ನೋಡೋಣ. ಏನಿಲ್ಲ, ರೋಸ್ ಅಂದ್ರೆ ಇದನ್ನ ರೋಸ್ ಅಂತೀವಿ. 1 2 3. ಸೊ ಕಾಲಮ್ಸ್ ಅಂದ್ರೆ 1 2 3 ಕಾಲಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟು ಸಂಖ್ಯೆ ಬರಿಬಹುದು? 1 2 3 4 5 6 7 8 9 ಸಂಖ್ಯೆ ಬರಿಬಹುದು. ಹೌದಾ? ಸೊ ಇದನ್ನ ಏನಂತೀವಿ? ರೋಸ್ ಅಂತೀವಿ. ಇದನ್ನ ಏನಂತೀವಿ? ಕಾಲಮ್ ಅಂತೀವಿ. ಸೊ ರೋ ಅಂದ್ರೆ ಏನ್ ಅಡ್ಡವಾಗಿ ಬರ್ತೀವಲ್ಲ ಅದನ್ನ ರೋ ಅಂತೀವಿ. ಸೊ ಕಾಲಮ್ ಅಂದ್ರೆ ಲಂಬವಾಗಿ ಬರ್ತೀವಲ್ಲ ಅದು ಕಾಲಮ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ಟುವಾಗ ಕೇಳಿರ್ತೀರ, ನಾವು ಇವತ್ತ ಕಾಲಮ್ಸ್ ಹಾಕಿದೀವಿ ಅಂತ. ಸೊ ಕಾಲಮ್ಸ್ ಅಂದ್ರೆ ಈ ತರ ಇರುತ್ತೆ ಲಂಬ. ಸೊ ರೋಸ್ ಅಂದ್ರೆ ಈ ತರ ಅಡ್ಡ ಇರ್ತವೆ. ಓಕೆ. ಕಾಲಮ್ಸ್ ರೋಸ್ ಅಂತ ಏನಂತ ಗೊತ್ತಾಯ್ತಾ? ಎಸ್ ಸರ್. ಸೊ ಎಕ್ಸಾಂಪಲ್ ತಗೋ. ಯಾಕೆ ಯೂಸ್ ಮಾಡ್ತೀವಪ್ಪ ಈ ಮ್ಯಾಟ್ರಿಸಸ್? ಯಾಕೆ ಬೇಕು ನಮಗ? ಡೈಲಿ ಲೈಫ್ ಒಳಗೆ ನಾವು ಯೂಸ್ ಮಾಡ್ತೀವ? ಇಲ್ಲ ಅಂತ ನಿಮಗೆ ಹೇಳಿಕೊಡ್ತೀನಿ. ಸೊ ನಾವು ಮ್ಯಾಟ್ರಿಸಸ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನಗೇನು ಆ ಯ- ಒಂದು ಮ್ಯಾಚ್ ನಡೀತಿದೆ. ಓಕೆನಾ? ಸೊ ಒಂದು ಮ್ಯಾಚ್ ನಡೆದ. ಸೊ ಮ್ಯಾಚ್ ಲೈಕ್ ಇಟ್ ಈಸ್ ಎ ಸೀರೀಸ್. 5 ಮ್ಯಾಚಸ್, 5 ಅಲ್ಲ 3 ಮ್ಯಾಚಸ್ ಇದಾವೆ ಅಂತ ಅನ್ಕೊಳ್ಳಿ. 3 ಮ್ಯಾಚಸ್ ಇದಾವೆ. ಓಕೆನಾ? ಸೊ ಪ್ಲೇಯರ್ಸ್ ಇದ್ದಾರೆ. ಸೊ ಪ್ಲೇಯರ್ಸ್ 4 ಜನ ಪ್ಲೇಯರ್ಸ್ ಇದ್ದಾರೆ. ಸೊ 4 ಜನ ಪ್ಲೇಯರ್ಸ್ದು ನಾನು ಸ್ಕೋರ್ ಬರಿಬೇಕು. ಎಷ್ಟೆಷ್ಟು ಸ್ಕೋರ್ ಮಾಡಿದಾರೆ ಅಂತ. ಸೊ ಅದನ್ನ ನಾನು ಮ್ಯಾಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾನು ಬರಿಬಹುದು. ಓಕೆನಾ? ಸೊ ಪ್ಲೇಯರ್ 1, ಪ್ಲೇಯರ್ 2, ಪ್ಲೇಯರ್ 3, ಪ್ಲೇಯರ್ 4. ಸೊ ಮ್ಯಾಚ್ 1, ಮ್ಯಾಚ್ 2, ಮ್ಯಾಚ್ 3. ಸೊ ಪ್ಲೇಯರ್ 1 ಮ್ಯಾಚ್ 1 ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ? 29 ಸ್ಕೋರ್ ಮಾಡಿದ್ದಾನೆ. ಸೊ ಪ್ಲೇಯರ್ 1 ಮ್ಯಾಚ್ 2 ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ? 30 ಸ್ಕೋರ್ ಮಾಡಿದ್ದಾನೆ. ಪ್ಲೇಯರ್ 1 ಮ್ಯಾಚ್ 3 ಅಲ್ಲಿ 50 ಸ್ಕೋರ್ ಮಾಡಿದ್ದಾನೆ. ಪ್ಲೇಯರ್ 2 ಮ್ಯಾಚ್ 1 ಅಲ್ಲಿ 51 ಸ್ಕೋರ್ ಮಾಡಿದ್ದಾನೆ. ಪ್ಲೇಯರ್ 2 ಮ್ಯಾಚ್ 2 ಅಲ್ಲಿ 53 ಸ್ಕೋರ್ ಮಾಡಿದ್ದಾನೆ. ಸೊ ಪ್ಲೇಯರ್ 2 ಮ್ಯಾಚ್ 3 ಅಲ್ಲಿ 100 ಸ್ಕೋರ್ ಮಾಡಿದ್ದಾನೆ. ಸೊ ಆನ್. ಸೊ ಈ ತರ ನಾವು ಈಸಿ ಇಂಡಿಕೇಶನ್ ಮಾಡ್ಬೇಕಂತ ನಾವು ಏನ್ ಮಾಡ್ತೀವಿ? ಮ್ಯಾಟ್ರಿಕ್ಸ್ ನ ಯೂಸ್ ಮಾಡ್ತೀವಿ. ಓಕೆ. ಎಸ್ ಸರ್. ಗಾಟ್ ಮೈ ಪಾಯಿಂಟ್. ವಾಟ್ ಇಸ್ ಮ್ಯಾಟ್ರಿಕ್ಸ್? ಎಸ್. ಸೊ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಏನೇನು ನೋಡ್ತೀವಿ ಅಂತ ನೋಡೋಣ. ಸೊ ಒಂದು ಎಕ್ಸಾಂಪಲ್ ಏನಂತ ಇಂಡಿಕೇಟ್ ಮಾಡ್ತೀನಿ ಒಂದು ಮ್ಯಾಟ್ರಿಕ್ಸ್. ಸೊ 1 2 3 4 5 6. ಸೊ ಇದೊಂದು ಮ್ಯಾಟ್ರಿಕ್ಸ್. ಓಕೆ. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಇದಾವೆ, ಎಷ್ಟು ಕಾಲಮ್ಸ್ ಇದಾವೆ ಅಂತ ನೀವು ಹೇಳ್ಬೇಕು ನನಗೆ. ಓಕೆ. ಸೊ ರೋಸ್ ಅಂದ್ರೆ ಏನು? ಅಡ್ಡವಾಗಿ ಬರ್ತೀವಲ್ಲ ಅದನ್ನ ರೋಸ್ ಅಂತೀವಿ. ಸೊ ಲಂಬವಾಗಿ ಏನ್ ಬಿಡ್ತೀವಿ? ಅದಕ್ಕೆ ಕಾಲಮ್ಸ್ ಅಂತ ಹೇಳ್ತೀವಿ. ಸೊ ಅಡ್ಡವಾಗಿ ಬರೋದು ರೋಸ್. ಸೊ 2 ರೋಸ್ ಇದಾವೆ ಇಲ್ಲಿ. ಸೊ ಕಾಲಮ್ಸ್ ಎಷ್ಟಿದಾವೆ? 1 2 3. 3 ಕಾಲಮ್ಸ್. ಸೊ ರೋಸ್ 2, ಕಾಲಮ್ಸ್ 3.
ಓಕೆ. ಸೊ ನಿಮಗ 10th ವರ್ಗೂ ಆರ್ PUC ಅಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲಪ್ಪ ಅಂತಂದ್ರೆ ನೋ ವರೀಸ್. ಸೊ ನಿಮಗೆ ಈಸಿಲಿ ಯಾವ ತರ ಆ ಈ ಟಾಪಿಕ್ ನ ಕವರ್ ಮಾಡೋದು ಅಂತ ಈ ಒನ್ ಇಟ್ ಈಸ್ ಅ ಸ್ಮಾಲ್ ಟಾಪಿಕ್. ಸೊ ಒಂದ್ ಕ್ಲಾಸ್ ಅಲ್ಲಿ ಮುಗಿದೋಗುತ್ತೆ. ಓಕೆ. ಸೊ ಇನ್ನೊಂದು ಮ್ಯಾಟ್ರಿಕ್ಸ್ ನೋಡೋಣ. ಸೊ 1 2 3 4. ಸೊ ಮ್ಯಾಟ್ರಿಕ್ಸ್ ಓದ್ತೀನಿ. ಸೊ ಇಲ್ಲಿ ಎಷ್ಟು ರೋಸ್ ಇದಾವೆ? ಸೊ ಇಲ್ಲಿ ಎಷ್ಟು ರೋಸ್ ಇದಾವೆ? ಸೊ ಇಲ್ಲಿ ರೋಸ್ 1 2. ಸೊ ಕಾಲಮ್ಸ್ ಎಷ್ಟಿದಾವೆ? 1 2. ಸೊ ರೋಸು 2 ಇದಾವೆ, ಕಾಲಮ್ಸ್ 2 ಇದಾವೆ. ಹೌದಾ? ರೋಸ್ 2, ಕಾಲಮ್ಸ್ 2. ಓಕೆ. ಸೊ ನಾವು ರೋಸ್ನ ಯಾವ ತರ ಇಂಡಿಕೇಟ್ ಮಾಡ್ತೀವಪ್ಪ ಅಂತಂದ್ರೆ ಎಂ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಈಸಿ ಆಗ್ಬೇಕಂತ ಪ್ರತಿ ಸರಿ ರೋಸ್ ಕಾಲಮ್ಸ್ ಬರೆಯಕ್ಕೆ ಕಷ್ಟ ಆತು ಅಂತ ಏನ್ ಮಾಡ್ಯಾರ? ಎಂ ಅಂದ್ರೆ ರೋಸ್, ಎನ್ ಅಂದ್ರೆ ಕಾಲಮ್ಸ್. ಬೈ ಡಿಫಾಲ್ಟ್ ನಾವು ಅನ್ಕೊಂಡಿದ್ವಿ ಎಂ ಅಂದ್ರೆ ರೋಸ್, ಎನ್ ಅಂದ್ರೆ ಕಾಲಮ್ಸ್. ಎಸ್ ಕಮಾನ್. ಎಂ ಅಂದ್ರೆ ರೋಸ್, ಎನ್ ಅಂದ್ರೆ ಕಾಲಮ್ಸ್. ವೆರಿ ಗುಡ್. ಸೊ ಸೊ ನಾವ್ ಇವಾಗ ಫಾರ್ ಎಕ್ಸಾಂಪಲ್ ನನಗ ಒಂದ್ ಪೊಸಿಷನ್ ಹೇಳ್ಬೇಕಾಗ ಏನ್ ಪೊಸಿಷನ್ ಹೇಳ್ಬೇಕಂತ ಈ 6 ಯಾವ ಪೊಸಿಷನ್ ಅಲ್ಲಿ ಐತೆ ಅಂತ ಯಾವ ತರ ಹೇಳ್ಬಹುದು ನಾನು? ಯಾವ ತರ ಹೇಳ್ಬೋದಪ್ಪ ಅಂತಂದ್ರೆ ಈ ಒಂದ್ 6 ಸೆಕೆಂಡ್ ರೋ ಅಲ್ಲಿ ಥರ್ಡ್ ಕಾಲಮ್ ಅಲ್ಲಿ ಇದೆ ಅಂತ ಹೇಳ್ಬೋದಾ? ಹೌದು. ಫಾರ್ ಎಕ್ಸಾಂಪಲ್ ಬುಕ್ಸ್ ಇಟ್ಟಿದ್ದೀರಾ. ಓಕೆನಾ? ಸೊ ಬುಕ್ಸ್ ಇಟ್ಟಿದ್ದೀರಾ, ಇಲ್ಲೊಂದು ಬುಕ್ ಇಟ್ಟಿದ್ದೀರಾ, ಇಲ್ಲೊಂದು ಬುಕ್ ಇಟ್ಟಿದ್ದೀರಾ, ಇಲ್ಲೊಂದು ಬುಕ್ ಇಟ್ಟಿದ್ದೀರಾ. ಸೊ ಇಲ್ಲೊಂದು ಬುಕ್ ಇಟ್ಟಿದ್ದೀರಾ, ಇಲ್ಲೊಂದು ಬುಕ್ ಇಟ್ಟಿದ್ದೀರಾ, ಇಲ್ಲೊಂದು ಬುಕ್ ಇಟ್ಟಿದ್ದೀರಾ. ಸೊ ಈ ತರ ಒಂದು ಅಲ್ಮಾರಿಯೋ ಏನೋ ಅದ. ಓಕೆನಾ? ಸೊ ಇಲ್ಲೊಂದು ಬುಕ್ಕು, ಇಲ್ಲೊಂದು ಬುಕ್ಕು, ಇಲ್ಲೊಂದು ಬುಕ್ಕು, ಇಲ್ಲೊಂದು ಬುಕ್ಕು, ಇಲ್ಲೊಂದು ಇದು. ಓಕೆ. ಸೊ ಇಲ್ಲಿ ಕನ್ನಡ, ಇಲ್ಲಿ ಇಂಗ್ಲಿಷ್, ಇಲ್ಲಿ ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಸೊ ನನಗ ಸೈನ್ಸ್ ಬುಕ್ ಬೇಕು. ಎಲ್ಲಾದಪ್ಪ ಅಂತ ಒಬ್ಬೊಬ್ರಿಗೆ ಹೇಳ್ಬೇಕು ನೀವು. ಸೊ ಯಾವ ತರ ಹೇಳ್ತೀರಿ ನೀವು? ಯಾವ ತರ ಹೇಳ್ಬೋದಪ್ಪ ಅಂತಂದ್ರೆ ಇದು ಡೈಲಿ ಲೈಫ್ ಒಳಗೂ ನೀವು ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಸೈನ್ಸ್ ಬುಕ್ ಬೇಕು ನನಗೆ, ಸೈನ್ಸ್ ಬುಕ್ ತಗೊಂಬಾ ಅಂತ ಹೇಳ್ತೀರಿ. ಸೈನ್ಸ್ ಬುಕ್ ಎಲ್ಲ ಅದ ಅಂತ ಹೇಳ್ತಾರೆ. ಸೊ ಸೈನ್ಸ್ ಬುಕ್ ಎಲ್ಲ ಅದಪ್ಪ ಅಂತಂದ್ರೆ ಎರಡನೇ ಎರಡನೇ ಕಾಲಮ್ ಅಲ್ಲ ಅದ, ಎರಡನೇ ರೋ ಒಳಗದ, ಮೂರನೇ ಕಾಲಮ್ ಒಳಗದ. ಏನ? ಎರಡನೇ ರೋ ಒಳಗದ, ಮೂರನೇ ಕಾಲಮ್ ಒಳಗದ. ಏನ? ಏನ? ಎರಡನೇ ರೋ ಒಳಗದ, ಮೂರನೇ ಕಾಲಮ್ ಒಳಗದ. ಎರಡನೇ ರೋ ಒಳಗದ, ಮೂರನೇ ಕಾಲಮ್ ಒಳಗದ. ಏನದ? ಸೈನ್ಸ್ ಬುಕ್. ಎಸ್. ಸೊ ಇಂಗ್ಲಿಷ್ ಬುಕ್ ಎಲ್ಲ ಅದ? ಇಂಗ್ಲಿಷ್ ಬುಕ್ ಫಸ್ಟ್ ರೋ ಒಳಗದ, ಸೆಕೆಂಡ್ ಕಾಲಮ್ ಒಳಗದ. ಸೊ ಏನಾದ್ರೂ ಒಂದು ಇಂಡಿಕೇಶನ್ ಪೊಸಿಷನ್ ಇಂಡಿಕೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ರೋಸ್ ಮತ್ತೆ ಕಾಲಮ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಹೆಂಗಪ್ಪ ಅಂತಂದ್ರೆ ಎ ಒಂದು ಮ್ಯಾಟ್ರಿಕ್ಸ್ ನಾವು ಪೊಸಿಷನ್ ಹೇಳ್ಬೇಕಂದ್ರೆ AIJ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಏನು? ಪೊಸಿಷನ್ ಆಫ್ ಮ್ಯಾಟ್ರಿಕ್ಸ್, ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ದ ಮ್ಯಾಟ್ರಿಕ್ಸ್. ಸೊ ಒಂದು ಸಂಖ್ಯೆನ ನಾವು ಮ್ಯಾಟ್ರಿಕ್ಸ್ ಒಳಗಡೆ ಯಾವ ತರ ಪೊಸಿಷನ್ ನಾವು ಹೇಳ್ಬಹುದಪ್ಪ ಅಂತಂದ್ರೆ ಈ ತರ ಹೇಳ್ಬಹುದು. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ಬರೋದು. ಸೊ 1 2 3 5 6 7 0 1 1 ಈ ಮ್ಯಾಟ್ರಿಕ್ಸ್ ಆದ. ಸೊ ಎಷ್ಟು ರೋಸ್ ಇದಾವೆ? ಇಲ್ಲಿ 1 2 3. ಎಸ್. ಎಷ್ಟು ಕಾಲಮ್ಸ್ ಇದಾವೆ? 1 2 3 ಕಾಲಮ್ಸ್ ಇದಾವೆ. ಸೊ 2 ರೋಸ್ ಇದಾವೆ, 3 ರೋಸ್ ಇದಾವೆ, 3 ಕಾಲಮ್ಸ್ ಇದಾವೆ. ಹೌದಾ? ಸೊ ನನಗ ಒಂದು ಪೊಸಿಷನ್ ಬೇಕು. ಏನು? 6 ನಂಬರ್ ಎಲ್ಲಿ ಆದಂತ ನಾನು ಪೊಸಿಷನ್ ಬೇಕು ನನಗೆ. ಸೊ ನೀವೇನಂತ ಹೇಳ್ತೀರಿ? ಸೆಕೆಂಡ್ ಕಾಲಮ್ ಒಳಗಾದ ಮತ್ತೆ ಸೆಕೆಂಡ್ ರೋ ಒಳಗಾದ ಮತ್ತೆ ಸೆಕೆಂಡ್ ಕಾಲಮ್ ಒಳಗಾದ ಅಂತ ಬರಿತೀವಿ. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಯಾವ ತರ ಬರಿಬೇಕಪ್ಪ ಅಂತಂದ್ರೆ ರೋಸ್ನ ನಾವು ಐ ಅಂತ ಇಂಡಿಕೇಟ್ ಮಾಡ್ತೀವಿ, ಕಾಲಮ್ಸ್ ನ ಜೆ ಅಂತ ಇಂಡಿಕೇಟ್ ಮಾಡ್ತೀವಿ. ಯಾವ ತರಪ್ಪ ಅಂತಂದ್ರೆ AIJ ಅಂತ ಹೇಳ್ದಲ್ಲ, ಎ ರೋನ ಇದು ಫಸ್ಟ್ ಒಳಗಾದ. ಹೌದಾ? ರೋನ ಐನ ರೋ ಅಂತ, ಜೇನ ಕಾಲಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಎಂ ಮತ್ತೆ ಎನ್ ಯಾವ ತರ ಇಂಡಿಕೇಟ್ ಮಾಡ್ತೀವೋ. ಸೊ
ಇದು ನಂಬರ್ ಆಫ್ ರೋಸ್. ಬಟ್ ಇದು ಪೊಸಿಷನ್ ಹೇಳ್ಬೇಕಪ್ಪ ಅಂತಂದ್ರೆ ಐ ಮತ್ತೆ ಜೆ ಅಂತ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ 3x3 ಮ್ಯಾಟ್ರಿಕ್ಸ್ ಅದ ಅಂತ ಅನ್ಕೋರಿ. 3x3 ಮ್ಯಾಟ್ರಿಕ್ಸ್ ನಿಮ್ಗೆ ಆರ್ಡರ್ ಹೇಳಿಲ್ಲಲ್ಲ, ತಲೆಗೆಡ್ಸ್ಕೊಬೇಡ್ರಿ. ಸೊ ಇವಾಗ ನೋಡ್ರಿ, ಇಲ್ಲಿ ಫಸ್ಟ್ ಕಾಲಮ್ ಒಳಗ ಫಸ್ಟ್ ರೋ ಒಳಗದ ಮ್ಯಾಟ್ರಿಕ್ಸ್, ಹೌದಾ? ಸೊ ಫಸ್ಟ್ ಕಾಲಮ್, ಫಸ್ಟ್ ರೋ, ಫಸ್ಟ್ ಕಾಲಮ್, ಫಸ್ಟ್ ರೋ, ಫಸ್ಟ್ ಕಾಲಮ್, ಆಮೇಲೆ ಫಸ್ಟ್ ರೋ, ಸೆಕೆಂಡ್ ಕಾಲಮ್, ಫಸ್ಟ್ ರೋ, ಥರ್ಡ್ ಕಾಲಮ್, ಫಸ್ಟ್ ರೋ, ಫೋರ್ತ್ ಕಾಲಮ್, ಡಾಟ್ 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 ಎ ಫಸ್ಟ್ ರೋ ಕಾಲಮ್ ನಂಬರ್ ಎನ್ ಅಂತ ಅನ್ಕೋರಿ. ಎನ್ ಬದಲು ಜೆ ಅಂತ ಅನ್ಕೋರಿ. ಓಕೆ. ಸೊ ಸೆಕೆಂಡ್ ಬರ್ತೀವಿ, ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಫೋರ್ತ್ ಕಾಲಮ್, ಸೊ ಆನ್ ಎ ಸೆಕೆಂಡ್ ರೋ jth ಕಾಲಮ್, ಎ ಥರ್ಡ್ ರೋ ಫಸ್ಟ್ ಕಾಲಮ್, ಎ ಥರ್ಡ್ ರೋ ಸೆಕೆಂಡ್ ಕಾಲಮ್, ಇದೇ ತರ ಹೋಗ್ತದೆ. ಸೊ ಇಲ್ಲಿ ಕೆಳಗಡೆ ಹಂಗೇ ಬಂದ್ರೆ ಏನಾಗ್ತದೆ, ಎ ಐತ್ ರೋ ಫಸ್ಟ್ ಕಾಲಮ್ ಅಂತ ಬರ್ತದೆ. ಸೊ ಇದೇ ಈ ತರ ಬಂದ್ರೆ ಎ ಐತ್ ರೋ ಅಂದ್ರೆ ಎನ್ ಇದ್ದಂಗೆ ಸೆಕೆಂಡ್ ಕಾಲಮ್. ಸೊ ಲಾಸ್ಟ್ ಏನ್ ಬರ್ತದ, ಎ ಐ ಜೆ ಅಂತ ಬರ್ತದ. ಸೊ ಐತ್ ರೋ ಜೇತ್ ಕಾಲಮ್ ಅಂತ ಬರ್ತದೆ. ಸೊ ಎನ್ ಅಂತ ಇಂಡಿಕೇಶನ್ ಮಾಡ್ಬೋದು. ನಿಮಗೆ ಏನ್ ಇದು ಅರ್ಥ ಇತ್ತಾ? ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡ್ರಿ, ಇನ್ನೊಂದ್ಸರಿ ಇಲ್ಲಿ ಕೇಳ್ರಿ. ಓಕೆ. ಸೊ ಎ 3 4 5 6 7 8 9 0 0 9 0 8 ಅಂತ ಮಾಡಿ ಇರ್ಬೇಡ 1 ಅಂತ ಮಾಡಿ. ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ನಂಬರ್ 5 ಅಂತ ಕೇಳ್ತಾರೆ. ವಾಟ್ ಇಸ್ ದ ಪೊಸಿಷನ್ ಆಫ್ ನಂಬರ್ 5 ಅಂತ ಕೇಳ್ತಾರೆ. ಸೊ ನಾವು ಪೊಸಿಷನ್ ಯಾವ ತರ ಹೇಳ್ಬೋದು? ಫಸ್ಟ್ ರೋ ಥರ್ಡ್ ಕಾಲಮ್ ಆದ ಅಂತ ಹೇಳ್ಬೋದು ನಾವು, ಹೌದಾ? ಫಸ್ಟ್ ರೋ ಥರ್ಡ್ ಕಾಲಮ್ ಆದ ಅಂತ ಹೇಳ್ಬೋದು. 5 ಅನ್ನೋ ನಂಬರ್ ಫಸ್ಟ್ ರೋ ಥರ್ಡ್ ಕಾಲಮ್ ಆದ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೆಂಗ್ ಹೇಳ್ಬೇಕು, ಇದು ಇಂಡಿಕೇಟ್ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಎ ಫಸ್ಟ್ ರೋ ಥರ್ಡ್ ಕಾಲಮ್, ಎ ಫಸ್ಟ್ ರೋ ಥರ್ಡ್ ಕಾಲಮ್, ಎ 1 3 ಅಂತ ಇಂಡಿಕೇಟ್ ಮಾಡೋದು. ಪೊಸಿಷನ್ ಆಫ್ 5 ಇಸ್ ನಥಿಂಗ್ ಬಟ್ ಎ 1 3 ಫಸ್ಟ್ ರೋ ಥರ್ಡ್ ಕಾಲಮ್. ಅದೇ ತರ ನನಗೆ ಏನ್ ಇಂಡಿಕೇಶನ್ ಮಾಡೋದಪ್ಪ ಅಂತಂದ್ರೆ, ನನಗೆ ನಂಬರ್ 6 ಇಂಡಿಕೇಶನ್ ಮಾಡ. ಸೊ ನಂಬರ್ 6 ಯಾವ ತರ ಇಂಡಿಕೇಶನ್ ಮಾಡಬೇಕು? ನಂಬರ್ 6 ಯಾವ ಪೊಸಿಷನ್ ಒಳಗಾದ ಅಂತ ಹೇಳ್ಬೋದು ನೀವು. ಸೊ ಎ ಸೆಕೆಂಡ್ ರೋ ಒಳಗಾದ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಸೊ ಸೆಕೆಂಡ್ ರೋ ಒಳಗಾದ. ಸೊ ಫಸ್ಟ್ ರೋ ಬರಿಬೇಕು, ಆಮೇಲೆ ಕಾಲಮ್ ಬರಿಬೇಕು. ಸೊ ಫಸ್ಟ್ ಕಾಲಮ್ ಒಳಗಾದ. ಸಿ A12 ಅಂತ A21 ಅಂತ ಇಂಡಿಕೇಟ್ ಮಾಡ್ಬೋದು. ಸೊ ಅದೇ ತರ ನನಗೆ ನೀವು ಹೇಳ್ರಿ. ಸೊ ಈ ಒಂದು ಝೀರೋನ ಯಾವ ತರ ಇಂಡಿಕೇಟ್ ಮಾಡ್ಬೋದು? ಪೊಸಿಷನ್. ಈ ಒಂದು ಝೀರೋನ ಯಾವ ತರ ಇಂಡಿಕೇಟ್ ಮಾಡ್ಬೋದು? ಪೊಸಿಷನ್. ಸೊ ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ, ಹೌದಾ? ಎಸ್ ಸರ್. ಸೊ ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್, ಹೌದಾ? ಹೌದು. ಸೊ ಝೀರೋ ಎಲ್ಲಿದೆ? ಝೀರೋ ಥರ್ಡ್ ರೋ ಅಲ್ಲಿ ಇದೆ, ಕಾಲಮು ಸೆಕೆಂಡ್ ಕಾಲಮ್ ಅಲ್ಲಿ ಇದೆ. ಸೊ A32 ಅಂತ ನಾವು ಇಂಡಿಕೇಟ್ ಮಾಡಬಹುದು. ಸೊ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ನಂಬರ್ 9 ಪೊಸಿಷನ್ ಏನಾದ್ರು, ಪೊಸಿಷನ್ ಆಫ್ ನಂಬರ್ 9 ಕಮೆಂಟ್ ಒಳಗೆ ಮಾಡ್ರಿ ನನಗೆ. ಸೊ ಈ ತರ ನಾವು ಪೊಸಿಷನ್ ಆಫ್ ಮ್ಯಾಟ್ರಿಕ್ಸ್ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಯಾವ ಪೊಸಿಷನ್ ಒಳಗೆ ಆದ ಒಂದು ನಂಬರ್ ಆ ಮ್ಯಾಟ್ರಿಕ್ಸ್ ಅಲ್ಲಿ ಅಂತ ಯಾವ ತರ ಇಂಡಿಕೇಶನ್ ಮಾಡ್ಬೇಕಂದ್ರೆ ಈ ತರ ಇಂಡಿಕೇಶನ್ ಮಾಡ್ಬೇಕು. ಸೊ ನಿಮಗೆ ನಾರ್ಮಲ್ ಆಗಿ ಕ್ವಶನ್ ಕೇಳಬಹುದು, ಈ ತರ ಲೈಕ್ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಆ ಆ, ಯಾವ್ದಾದ್ರು ಒಂದು ನಂಬರ್ದು ಪೊಸಿಷನ್ ಹೇಳ್ರಿ. ಸೊ ಯಾವ ತರ ಪೊಸಿಷನ್ ಇಂಡಿಕೇಟ್ ಮಾಡ್ತೀರಿ ಅಂತ ನೀವು ಕೇಳಬಹುದು. ಸೊ this is how we will write the position of the matrix. Okay. Yes sir. So ನಾನು ನಿಮಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಹೇಳ್ತೀನಿ. ಏನಪ್ಪ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನಾವು M by N ಅಂತ ಡಿನೋಟ್ ಮಾಡ್ತೀವಿ.
ಎಂ ಬೈ ಎನ್ ಅಂತ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ 1 0 0 1 ಅಂತ. ಸೊ ಈ ಮ್ಯಾಟ್ರಿಕ್ಸ್ ಎಷ್ಟು ದೊಡ್ಡದ ಅಂತ ಹೇಳಕ್ಕೆ ಏನ್ ಯೂಸ್ ಮಾಡ್ತೀವಿ ನಾವು? ಆರ್ಡರ್ ಯೂಸ್ ಮಾಡ್ತೀವಿ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನ್ ಹೇಳ್ತದಪ್ಪ ಅಂತಂದ್ರೆ ಎಷ್ಟು ಎಲಿಮೆಂಟ್ಸ್ ಅವ ಆ ಮ್ಯಾಟ್ರಿಕ್ಸ್ ಒಳಗಡೆ, ಮತ್ತೆ ಎಷ್ಟು ದೊಡ್ಡದಾದ ಮ್ಯಾಟ್ರಿಕ್ಸ್ ಅಂತ ನಮಗೆ ಇಂಡಿಕೇಶನ್ ಕೊಡ್ತದೆ. ಸೊ ಏನಿಲ್ಲ, ನಂಬರ್ ಆಫ್ ರೋಸ್ ಬರಿಬೇಕು, ಕ್ರಾಸ್ ಬರಿಬೇಕು, ನಂಬರ್ ಆಫ್ ಕಾಲಮ್ಸ್ ಬರಿಬೇಕು. ನಂಬರ್ ಆಫ್ ರೋಸ್ ಬರಿಬೇಕು, ಕ್ರಾಸ್ ಬರಿಬೇಕು, ನಂಬರ್ ಆಫ್ ಕಾಲಮ್ಸ್ ಬರಿಬೇಕು. ಸೊ ಎಂ ಕ್ರಾಸ್ ಎನ್. ಸೊ ಎಂ ಎಷ್ಟು ರೋಸ್ ಇದಾವೆ ಇಲ್ಲಿ? ಎಷ್ಟು ರೋಸ್ ಇದಾವೆ ಇಲ್ಲಿ? 1 ರೋ, 2 ರೋ. ಸೊ ಎಷ್ಟು ಕಾಲಮ್ಸ್ ಇದಾವೆ? 1 ಕಾಲಮ್, ಸೆಕೆಂಡ್ ಕಾಲಮ್. ಸೊ 2 into 2 ಮ್ಯಾಟ್ರಿಕ್ಸ್. ದಿಸ್ ಎ ಮ್ಯಾಟ್ರಿಕ್ಸ್ ಈಸ್ 2 into 2 ಮ್ಯಾಟ್ರಿಕ್ಸ್. ಆರ್ಡರ್ ಅಂದ್ರೆ 2 into 2 ಮ್ಯಾಟ್ರಿಕ್ಸ್ ಅಂತ ಸೀದಾ ಬರೆದು ಬಿಸಾಕ್ತೀವಿ ಸೀದಾ. ಸೊ ಇನ್ನೊಂದು ತಗೋ, 0 1 2 3 4 5 6 7. ಓಕೆ, ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರೀದಿಯಾ ಅಂತ ಹೇಳ್ತಾರೆ. ಸೊ ಇಲ್ಲಿ ನಂಬರ್ ಆಫ್ ರೋಸ್ ಫಸ್ಟ್ ನೋಡ್ಬೇಕು. ನಂಬರ್ ಆಫ್ ರೋಸ್ 1 2. ನಂಬರ್ ಆಫ್ ಕಾಲಮ್ಸ್ 1 2 3 4. ಸೊ 2 rows 4 ಕಾಲಮ್ಸ್. ಸೊ 2 ಕ್ರಾಸ್ 4 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಮ್ಯಾಟ್ರಿಕ್ಸ್ ಬಿ ಈಸ್ 2 ಕ್ರಾಸ್ 4 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಅದೇ ತರ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ. 0 1 2 3 4 5 0 -1 ಮ್ಯಾಟ್ರಿಕ್ಸ್ ಮೈನಸ್ ಬರಿಬಹುದು, ಪ್ಲಸ್ ಬರಿಬಹುದು, ಎಲಿಮೆಂಟ್ಸ್ ಬರಿಬಹುದು, ಆಲ್ಫಾಬೆಟ್ ಬರಿಬಹುದು, ಏನ್ ಬೇಕಾದ್ರೂ ಬರಿಬಹುದು. ಓಕೆನಾ? 9 2 1 0. ಸೊ ಈ ಮ್ಯಾಟ್ರಿಕ್ಸ್ದು ಆರ್ಡರ್ ಏನಾದಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಏನಾದಂತ? ಎಸ್. ನೆಕ್ಸ್ಟ್, ಸೊ ಟ್ಯಾಬುಲರ್ ಇನ್ಫಾರ್ಮೇಶನ್ ಏನ್ ಇನ್ಫಾರ್ಮೇಶನ್ ಅಂತ ನೋಡೋಣ. ಓಕೆ, ಸೊ ಡೈಮೆನ್ಷನ್ ಆರ್ಡರ್. ಸೊ ಆರ್ಡರ್ ಅಂದ್ರೆ ನಾ ನಿಮಗೆ ಇವಾಗ ಹೇಳಿದೆ, ಏನಿಲ್ಲ, ಎಂ ಕ್ರಾಸ್ ಎನ್ ಒಳಗೆ ನಾನು ಆರ್ಡರ್ ಬರಿಬೇಕಂತ ಹೇಳಿದೆ. ಎಂ ಅಂದ್ರೆ ಏನು? ನಂಬರ್ ಆಫ್ ರೋಸ್. ಏನಂದ್ರೆ ಕಾಲಮ್ಸ್. ಸೊ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಗಿವನ್ ಆಸ್ ರೋಸ್ ಬೈ ಕಾಲಮ್ಸ್. ಸೊ ಇಂಟು ಅಂತ ಹೇಳ್ಬಾರ್ದು, ಬೈ ಅಂತ ಹೇಳಿದ್ರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅದು ಕ್ರಾಸಿಗೆ. ಇಲ್ಲಾಂದ್ರೆ ಕ್ರಾಸ್ ಅಂತ ಹೇಳಿ ನಡೀತು. ಸೊ ಎಲಿಮೆಂಟ್ಸ್. ಸೊ an individual element inside the matrix located at row I and column J is indicated as Aij. ಸೊ ಒಳಗಡೆ ನಾವು ಮ್ಯಾಟ್ರಿಕ್ಸ್ ಒಳಗಡೆ ಏನ್ ಎಲಿಮೆಂಟ್ ಇರುತ್ತಲ್ಲ, ಆ ಪೊಸಿಷನ್ ಹೇಳ್ಬೇಕಂತ ನಾವು ಏನ್ ಯೂಸ್ ಮಾಡ್ತೀವಿ? ಎ ಐ ಜೆ ಅಂತ ನಾವು ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳಿದ್ವಿ, ಹೌದಾ? ಎಸ್ ಸರ್. ಸೊ ನೆಕ್ಸ್ಟ್, ರೋಸ್ ಏನಪ್ಪಾ ಅಂತ ಹೇಳಿದೆ ನಿಮಗೆ. ರೋಸ್ ಹಾರಿಜಾಂಟಲ್ ಒಳಗೆ ಏನ್ ಬರಿತೀವಿ ಅದನ್ನ ರೋಸ್ ಅಂತೀವಿ. ವರ್ಟಿಕಲ್ ಒಳಗೆ ಏನ್ ಬರಿತೀವಿ ಅದನ್ನ ಕಾಲಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ನಿಮಗೆ ಹೇಳೀನಿ. ಏನಪ್ಪಾ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ಎದಕ್ ಬೇಕು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ಎದಕ್ ಬೇಕಪ್ಪ ಅಂತಂದ್ರೆ, ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆಲ್ಸೋ ನೋನ್ ಆಸ್ ಡೈಮೆನ್ಷನ್ಸ್ ಆರ್ ಸೈಜ್ ಟೆಲ್ಸ್ ಯು ಹೌ ಬಿಗ್ ದ ಮ್ಯಾಟ್ರಿಕ್ಸ್ ಈಸ್. ಸೊ ಎಷ್ಟು ದೊಡ್ಡದಾದ ಮ್ಯಾಟ್ರಿಕ್ಸ್ ಅಂತ ನಿಮಗೆ ಹೇಳಕ್ಕೆ, ದೊಡ್ಡದಾದ ಸಣ್ಣದಾದ ಎಷ್ಟು ಎಲಿಮೆಂಟ್ಸ್ ಅವ ಒಳಗಡೆ. ಸೊ ಅದನ್ನ ಹೇಳಕ್ ನಾವು ಮ್ಯಾಟ್ರಿಕ್ಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಏನದ? ರೋಸ್ ಬೈ ಕಾಲಮ್ಸ್. ಸೊ ಎಂ ಕ್ರಾಸ್ ಎನ್. ಎಸ್. ಸೊ ನನಗೆ ಹೇಳ್ರಿ, ಈ ಮ್ಯಾಟ್ರಿಕ್ಸ್ದು ಆರ್ಡರ್ ಏನದ? ನಂಬರ್ ಆಫ್ ರೋಸ್ ಎಷ್ಟವ? 1 2. ಸೊ 2 ರೋ ಅವ. ನಂಬರ್ ಆಫ್ ಕಾಲಮ್ಸ್ ಎಷ್ಟದ? 1 2 3. ಸೊ 2 ಕ್ರಾಸ್ 3 ಅಂತ ಹೇಳ್ಬೋದು, ಇಲ್ಲಿ 2/3 ಅಂತ ಹೇಳ್ಬೋದು. ಸೊ ಇದ್ರದ್ದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾಗ್ತದ? ಸೊ ನಂಬರ್ ಆಫ್ ರೋಸ್ 2, ನಂಬರ್ ಆಫ್ ಕಾಲಮ್ಸ್ 2. ಸೊ 2 ಕ್ರಾಸ್ 2 ಮ್ಯಾಟ್ರಿಕ್ಸ್. ಇದು ನಂಬರ್ ಆಫ್ ರೋಸ್ 1 2 3 ನಂಬರ್ ಆಫ್ ರೋಸ್ ಅವ. ಕಾಲಮ್ಸ್ ಏನದ? 1. ಸೊ 3 ಕ್ರಾಸ್ 1 ಮ್ಯಾಟ್ರಿಕ್ಸ್. ಎಸ್. ಸೊ ನೆಕ್ಸ್ಟ್, ಟೈಪ್ ಆಫ್ ಮ್ಯಾಟ್ರಿಸಸ್. ಸೊ ಯಾವ ತರ ಟೈಪ್ಸ್ ಇದಾವೆ ಈ ಮ್ಯಾಟ್ರಿಸಸ್ ಅಲ್ಲಿ ಅಂತ ನಾವು ನೋಡೋಣ. ಓಕೆನಾ? ಸೊ ಇಲ್ಲಿ ಹೋಗಕ್ಕಿಂತ ಮುಂಚೆ ನಾನು ನಿಮಗ ಹೇಳ್ತೀನಿ. ಸೊ ಫಸ್ಟ್ ಒನ್, ರೋ ಮ್ಯಾಟ್ರಿಕ್ಸ್. ಏನಪ್ಪ ರೋ ಮ್ಯಾಟ್ರಿಕ್ಸ್? ರೋ ಮ್ಯಾಟ್ರಿಕ್ಸ್ ಅಂದ್ರೆ ರೋ ಒಳಗಡೆ ಇರೋ ಮ್ಯಾಟ್ರಿಕ್ಸ್ ನ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್
ಫಾರ್ ಎಕ್ಸಾಂಪಲ್ 1 2 3 4 5 ರೋ ಅಂದ್ರೆ ಏನು? ಹಾರಿಜಾಂಟಲ್ ಅಂದ್ರೆ ಅಡ್ಡ. ಅಡ್ಡದಲ್ಲಿ ಯಾವ ತರ ಮ್ಯಾಟ್ರಿಕ್ಸ್ ಯಾವ ಮ್ಯಾಟ್ರಿಕ್ಸ್ ಇರುತ್ತಲ್ಲ ಅದನ್ನ ರೋ ಮ್ಯಾಟ್ರಿಕ್ಸ್ ಅಂತ ಇರ್ತೀವಿ. ಸೊ ಈ ರೋ ಮ್ಯಾಟ್ರಿಕ್ಸ್ ಒಂದೇ ರೋ ಇರ್ತದೆ. ಈ ರೋ ಮ್ಯಾಟ್ರಿಕ್ಸ್ ಒಂದೇ ರೋ ಇರ್ತದೆ. ಓಕೆನಾ? ಎಸ್ ಸರ್. ಸೊ ಅದೇ ತರ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಕಾಲಮ್ ಒಳಗಿರ್ತದೆ. ಕಾಲಮ್ ಆಗಿರ್ತದೆ. ಎ ಬಿ ಸಿ ಡಿ ಕಾಲಮ್ ಆಗಿರ್ತದೆ. ಕಾಲಮ್ ಅಂದ್ರೆ ಲಂಬ. ಸೊ ಲಂಬ ಒಳಗಿರ್ತದೆ. ಅದನ್ನ ನಾವೇಂತೀವಿ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಎಸ್. ಸೊ ನೆಕ್ಸ್ಟ್ ನೋಡೋಣ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಏನಪ್ಪ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಸ್ಕ್ವೇರ್ ಶೇಪ್ ಒಳಗಿದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ. 1 2 3 4 5 6 7 8 9. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕ್ವೇರ್ ಶೇಪ್ ಒಳಗಿದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಡಯಾಗನಲ್ ಅಂದ್ರೆ ಏನು ಅದು ನೋಡೋಣ. ಫಸ್ಟ್ ಡಯಾಗನಲ್ ಅಂದ್ರೆ ಏನು? 1 2 3 0 -1 -2 -9 8 0. ಓಕೆ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಹೌದಾ? ಅಲ್ಲ. ಯಾಕಪ್ಪ ಅಂತಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಡಯಾಗನಲ್ ಎಲಿಮೆಂಟ್ಸ್ ಇರ್ತಾವಲ್ಲ, ಇದಕ್ಕೆ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಡಯಾಗನಲ್ ಎಲಿಮೆಂಟ್ಸ್ ಗೆ ಬಿಟ್ರೆ ಬೇರೆ ಸಂಖ್ಯೆ ಇರ್ತಾವಲ್ಲ, ಬೇರೆ ಏನೇ ಪೊಸಿಷನ್ ಒಳಗೆ ಸಂಖ್ಯೆ ಇರ್ತಾವ ಅವೆಲ್ಲ 0 ಆಗಿರ್ಬೇಕು. ಸೊ ಓನ್ಲಿ ಡಯಾಗನಲ್ ಒಳಗ ಅಷ್ಟೇ ನಂಬರ್ಸ್ ಇರ್ಬೇಕು. ಬೇರೆ ಕಡೆಗೆಲ್ಲ 0 ಇರ್ಬೇಕು. ಸೊ ಅದನ್ನ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ಇದನ್ನ ಅಂತೀವ ಡಯಾಗನಲ್ ಮ್ಯಾಟ್ರಿಕ್ಸ್? ಇಲ್ಲ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಎದಕ್ಕೆ ಅಂತೀವಿ? 1 2 3 ಮಿಕ್ಕಿದವೆಲ್ಲ ಏನಿರ್ಬೇಕು? 0 ಸಮ ಇರ್ಬೇಕು. ಸೊ ಇದನ್ನ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ದಿಸ್ ಇಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗನಲ್ ಒಳಗಷ್ಟೇ ನಂಬರ್ಸ್ ಇರ್ಬೇಕು. ಅದನ್ನ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐದನೇದು ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದ್ ಮ್ಯಾಟ್ರಿಕ್ಸ್ ಒಳಗಡೆ ಈ ಡಯಾಗನಲ್ ಫಾರ್ಮ್ಸ್ ಏನಿರ್ತಾವಲ್ಲ, ಡಯಾಗನಲ್ ನಂಬರ್ ಏನಿರ್ತಾವಲ್ಲ, ಈ ಡಯಾಗನಲ್ ನಂಬರ್ ಏನಿರ್ತಾವಲ್ಲ ಆ ಡಯಾಗನಲ್ ನಂಬರ್ 1ಕ್ಕೆ ಸಮ ಇರ್ಬೇಕು. ಸೊ 1 ಇರ್ಬೇಕು, ಮಿಕ್ಕಿದವೆಲ್ಲ 0 ಇರ್ಬೇಕು. ಅದನ್ನ ಡಯಾಗನಲ್ ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಪ್ಪ ಅಂತಂದ್ರೆ 1 1 1 0 0 0 0 0 0. ಸೊ ಇದನ್ನು ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಸಿಕ್ಸ್ತ್ ಒನ್ ಝೀರೋ ಮ್ಯಾಟ್ರಿಕ್ಸ್. ಏನಪ್ಪ ಝೀರೋ ಮ್ಯಾಟ್ರಿಕ್ಸ್? ಎಲ್ಲ ಎಲಿಮೆಂಟ್ಸ್ ಎಲ್ಲ ವ್ಯಾಲ್ಯೂಸ್ 0 ಆಗಿರ್ಬೇಕು. ಸೊ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಸ್ಕೇಲರ್ ಮ್ಯಾಟ್ರಿಕ್ಸ್ ಏನಿಲ್ಲ. ಸ್ಕೇಲರ್ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ನಥಿಂಗ್ ಬಟ್ ಯೂನಿಟ್ ಮ್ಯಾಟ್ರಿಕ್ಸ್. ಬಟ್ ಇಲ್ಲಿ ವ್ಯಾಲ್ಯೂಸ್ 1 ಬಿಟ್ಟು ಬೇರೆ ಯಾವ್ದಾದ್ರು ಇರ್ಬೋದು. ಸೊ 2 ಇರ್ಬೋದು, 3 ಇರ್ಬೋದು, ಸೇಮ್ ಇರ್ಬೇಕು. ಮತ್ತೆ ಎಲ್ಲ ವ್ಯಾಲ್ಯೂಸ್ ಮತ್ತೆ ಸೇಮ್ ಇರ್ಬೇಕು. ಸೊ ಅದಕ್ಕೆ ನಾವೇನಂತೀವಿ? ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಡಯಾಗನಲ್ ಏನು ಎಲಿಮೆಂಟ್ಸ್ ಇರ್ತಾವಲ್ಲ, ಈ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರ್ಬೇಕು ಅದರ್ ದೆನ್ 1. ಸೊ 1 ಇದ್ರೆ ಏನಿರ್ತೀವಿ? ಯೂನಿಟ್ ಮ್ಯಾಟ್ರಿಕ್ಸ್ ಅಂತೀವಿ. ಅದರ್ ದೆನ್ 1 ಇದ್ರೆ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಎಲ್ಲ 0 ಇದ್ರೆ ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ರೋ ಒಳಗಿದ್ರೆ ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಕಾಲಮ್ ಒಳಗಿದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸ್ಕ್ವೇರ್ ಶೇಪ್ ಒಳಗಿದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದೇ ಸ್ಕ್ವೇರ್ ಶೇಪ್ ಅಲ್ಲಾದ್ರೆ ರೆಕ್ಟ್ಯಾಂಗಲ್ ಶೇಪ್ ಒಳಗಿತ್ತು ಅನ್ಕೋರಿ, ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ರೆಕ್ಟ್ಯಾಂಗುಲರ್ ಶೇಪ್ 1 2 3 5 6 7. ಸೊ ಇದು ರೆಕ್ಟ್ಯಾಂಗುಲರ್ ಶೇಪ್ ಒಳಗೆ ಕಾಣತ್ತದ? ಎಸ್. ಸೊ ಅದು 0 ಆಗಿರ್ಬೋದು, 1 ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ಎಸ್. ಸೊ ಇಲ್ಲಿ ನೋಡೋಣ ಬರ್ರಿ. ಇನ್ನೊಂದ್ಸರಿ ಗೊತ್ತಾಯ್ತಾ? ಸೊ ನಾ ಏನಂದೆ ನಿಮಗ? ಸೊ ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಂದೆ ನಾನು? ರೋ ಮ್ಯಾಟ್ರಿಕ್ಸ್ ಅಂದ್ರೆ ರೋ ಒಳಗಿರೋ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ
ಕಾಲಮ್ ಒಳಗಿರೋ ಮ್ಯಾಟ್ರಿಕ್ಸ್ ಕಾಲಮ್ ಮ್ಯಾಟ್ರಿಕ್ಸ್. ಸೊ ರೋ ಮ್ಯಾಟ್ರಿಕ್ಸ್ ಒಳಗ ಒಂದೇ ರೋ ಇರ್ತದ, ಹೌದಾ? ಸೊ ಎಮ್ ಇಂಟು ಎನ್. ಸೊ ಒಂದೇ ರೋ ಇರ್ತದ, ಕಾಲಮ್ ಎಷ್ಟಾದ್ರೂ ಇರ್ಬೋದು. ಅದೇ ಕಾಲಮ್ ಮ್ಯಾಟ್ರಿಕ್ಸ್ ಒಳಗ ಕಾಲಮ್ ಒಂದೇ ಇರ್ತದ, ಕಾಲಮ್ ಒಂದೇ ಇರ್ತದ. ಸೊ ರೋ ಎಷ್ಟಾದ್ರೂ ಇರ್ಬೋದು. ಸೊ ಎಮ್ ಕ್ರಾಸ್ ಒನ್ ಅಂತ ಇಂಡಿಕೇಟ್ ಮಾಡ್ತೀವಿ ಕಾಲಮ್ ಮ್ಯಾಟ್ರಿಕ್ಸಿಗೆ. ರೋ ಮ್ಯಾಟ್ರಿಕ್ಸಿಗೆ 1 ಕ್ರಾಸ್ ಎನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಆರ್ಡರ್ ಬರೋಣ. ಫಸ್ಟ್ ನೋಡೋಣ ಫಸ್ಟ್. ಸೊ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ರೆಕ್ಟ್ಯಾಂಗುಲರ್ ಶೇಪ್ ಒಳಗಿದ್ರೆ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ವ್ಯಾಲ್ಯೂಸ್ ಇರಬೇಕು, ಮತ್ತೆ ಡಯಾಗ್ನಲ್ ಒಳಗ ಡಯಾಗ್ನಲ್ ವ್ಯಾಲ್ಯೂಸ್ ಇರಬೇಕು, ಮಿಕ್ಕಿದವೆಲ್ಲ 0 ಇರಬೇಕು. ಸೊ ಅದಕ್ಕೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಎಲ್ಲ 0 ಇದ್ರೆ ಝೀರೋ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಒಳಗ 1 ಇರ್ಬೇಕು. ಸೊ ಅದನ್ನು ನಾವು ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಸ್ಕ್ವೇರ್ ಒಳಗ ಸ್ಕ್ವೇರ್ ಶೇಪ್ ಇದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಒಳಗಡೆ 1 ಬಿಟ್ಟು ಬೇರೆದು ಇರಬೇಕು, ಸೇಮ್ ಇರಬೇಕು. ಸೊ ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನೋಡಿದ್ವಿ. ಸೊ ಇವಾಗ ಆರ್ಡರ್ ಬರೋಣ ಹಂಗೆ. ಸೊ ಆರ್ಡರ್ ಬರೋಣ. ಆರ್ಡರ್ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನಾದ? ಒಂದು ರೋ ಆದ, ಕಾಲಮ್ ಎಷ್ಟ? 1 2 3 ಕಾಲಮ್ ಅವು. ಸೊ 1 ಕ್ರಾಸ್ 3 ಮ್ಯಾಟ್ರಿಕ್ಸ್. ಇದು 1 2. ಸೊ 2 ರೋ ಅವ. ಫಸ್ಟ್ ರೋ ನೋಡ್ಬೇಕು, ಆಮೇಲೆ ಕಾಲಮ್ ನೋಡ್ಬೇಕು. 1 2 3 ಕಾಲಮ್ ಅವ. ಸೊ ಇದು 1 2 3 ರೋ ಅವ, ಕಾಲಮ್ 1 ಅವ. 3 ಕ್ರಾಸ್ 1 ಮ್ಯಾಟ್ರಿಕ್ಸ್. ಸೊ 1 2 3 ರೋಸ್, ಕಾಲಮ್ಸ್ 1 2 3 ಕಾಲಮ್ಸ್. ಸೊ 3 ಕ್ರಾಸ್ 3. ಇದು 3 ಕ್ರಾಸ್ 3. ಆಲ್ ಆಫ್ ದೆಮ್ ಆರ್ 3 ಕ್ರಾಸ್ 3 ಮ್ಯಾಟ್ರಿಸಸ್. ಓಕೆ, ನೆಕ್ಸ್ಟ್. ಸೊ ಟೈಪ್ ಆಫ್ ಮ್ಯಾಟ್ರಿಸಸ್ ಮುಗೀತು. ಸೊ ಏನೇನು ಕವರ್ ಮಾಡಿದ್ವಿ ನಾವು? ಏನೇನು ಕವರ್ ಮಾಡಿದ್ವಿ? ಡೆಫಿನಿಷನ್ ಆದ್ಮೇಲೆ ಪೊಸಿಷನ್, ಆಮೇಲೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನೋಡಿದೆವು, ಟ್ಯಾಬ್ಯುಲರ್ ಇನ್ಫಾರ್ಮೇಶನ್ ನೋಡಿದೆವು, ಪೊಸಿಷನ್ ಒಳಗೆ ಯಾವ ಥರ ಬೆಳಿತೀವಿ, ರೋ ಅಂದ್ರೆ ಏನು, ಕಾಲಮ್ ಅಂದ್ರೆ ಏನು, ಅವೆಲ್ಲ. ಆಮೇಲೆ ಆರ್ಡರ್ ನೋಡಿದ್ವಿ. ಸೊ ಟೈಪ್ ಆಫ್ ಮ್ಯಾಟ್ರಿಕ್ಸಸ್ ಎಷ್ಟು ಟೈಪ್ಸ್ ಇರ್ತಾವ, ಯಾವ ಥರ ಕ್ಲಾಸಿಫೈ ಆತವ ಅಂತ ಮುಂದೆ ನೋಡೋಣ. ನೆಕ್ಸ್ಟ್, ಸೊ ರೋ ಮ್ಯಾಟ್ರಿಕ್ಸ್ ಇದು ಸೇಮ್ ಅದೇ ಐತೆ. ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್. ನಾ ಆಲ್ರೆಡಿ ನಿಮಗೆ ಕವರ್ ಮಾಡೀನಿ. ಸೊ ಈ ಒಂದು ನೆನ್ಪಿಟ್ಕೋರಿ, ಏನಪ್ಪಾ ಅಂತಂದ್ರೆ ರೋ ಮ್ಯಾಟ್ರಿಕ್ಸ್ ಇಂಡಿಕೇಶನ್ ಜನರಲಿ ಯಾವ ಥರ ಮಾಡ್ತಾರೆ ಅಂದ್ರೆ, ರೋ ಅಂದ್ರೆ ಒಂದು ರೋ ಇರ್ತದೆ, ಕಾಲಮ್ ಅಂದ್ರೆ ಒಂದು ಕಾಲಮ್ ಇರ್ತದೆ. ಸೊ ರೋ ಅಂದ್ರೆ ಒಂದು ರೋ ಅಂದ್ರೆ ಒಂದು ರೋ, 1 ಇಂಟು 1 ಕ್ರಾಸ್ ಎನ್. ಸೊ ಕಾಲಮ್ ಅಂದ್ರೆ ಒಂದು ಕಾಲಮ್ ಅಂದ್ರೆ ಒಂದು ಕಾಲಮ್, ಎಮ್ ರೋ. ಸೊ ಎಮ್ ಕ್ರಾಸ್ 1 ಅಂತ ಇಂಡಿಕೇಟ್ ಮಾಡ್ತೀವಿ. ಇದು ಕಾಲಮ್ ಮ್ಯಾಟ್ರಿಕ್ಸಿಗೆ 1 ಕ್ರಾಸ್ ಎನ್ ರೋ ಮ್ಯಾಟ್ರಿಕ್ಸ್. ನೆನ್ಪಿಟ್ಕೊಳ್ಳಿ, ಓಕೆನಾ? ಎಕ್ಸಾಮ್ ಒಳಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು. ಸೊ ಸ್ಕ್ವೇರ್ ಇದ್ರೆ ಸೇಮ್ ಇರ್ತಾವ. ನಂಬರ್ಸ್ ಡಯಾಗ್ನಲ್ ಅಂದ್ರೆ ಅದರ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರಬೇಕು? 0 ಇರಬೇಕು. 0 ಅಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಇರಬೇಕು. ಐಡೆಂಟಿಟಿ ಅಂದ್ರೆ 1 1 ಇರಬೇಕು. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಏನಪ್ಪ? ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್, ಇಫ್ ಮ್ಯಾಟ್ರಿಕ್ಸ್ ಎ ಅಂಡ್ ಮ್ಯಾಟ್ರಿಕ್ಸ್ ಬಿ ಆರ್ ಈಕ್ವಲ್, then it is called as equality of matrix. For example, ಮ್ಯಾಟ್ರಿಕ್ಸ್ ಎ ಆದ 1 0 0 2 ಅಂತ ಅದ. ಸೊ ಮ್ಯಾಟ್ರಿಕ್ಸ್ ಬಿ ಆದ 1 0 0 2 ಅಂತ ಅದ. ಸೊ ನಾವು ಏನ್ ಹೇಳ್ಬೋದು? ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಬಿ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಏನ್ ಹೇಳ್ಬೋದು? ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು ಇದಕ್ಕೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ ಆದ 0 1 2 1. ಮ್ಯಾಟ್ರಿಕ್ಸ್ ಬಿ ಆದ 0 1 2 -1. ಸೊ ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ 1 ಇದೆ, ಇಲ್ಲಿ -1 ಇದೆ. ಸೊ ಇದು ನಾಟ್ ಎ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಸೊ ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ, ಬಿ ಇಸ್ ಈಕ್ವಲ್ ಟು 1/2 ಎ ಬಿ ಸಿ ಡಿ. ಇದನ್ನ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಎ ಬಿ ಸಿ ಡಿ ಇದೆ, ಇಲ್ಲಿ ಇದೇನ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಗ್ತದಲ್ಲ, ಇದು ಒಳಗಡೆ ಮಲ್ಟಿಪ್ಲಿಕೇಶನ್ ಆಗ್ತದೆ. ಸೊ ಬ್ರಾಕೆಟ್ ಒಳಗಡೆ ಏನಿರ್ತದೆ ಪ್ರತಿಯೊಂದಕ್ಕೂ ಮಲ್ಟಿಪ್ಲಿಕೇಶನ್ ಆಗ್ತದೆ. ಸೊ ಬಿ ಏನಾಗ್ತದ? a/2 b/2 c/2 d/2 ಅಂತ ಆಗ್ತದೆ. ಸೊ a is not equal to b. So this is not a equality of matrix though.
This is the equality of matrix. So classification, topic 6, classification based on their ಎಲಿಮೆಂಟ್ಸ್ ಅಂಡ್ ಆರ್ಡರ್. ಸೊ ಯಾವ ತರ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಮ್ಯಾಟ್ರಿಸಸ್ ಆರ್ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ದೇರ್ ಆರ್ಡರ್ ಅಂಡ್ ದೇರ್ ಎಲಿಮೆಂಟ್ ಲುಕ್ ಲೈಕ್. ಫಾರ್ ಎಕ್ಸಾಂಪಲ್, ಸೊ ಆರ್ಡರ್ ಒಳಗಡೆ ನಾವು ಯಾವ ತರ ಕ್ಲಾಸಿಫಿಕೇಶನ್ ಮಾಡಿದೀವಪ್ಪ ಅಂತಂದ್ರೆ, ರೋ ಮ್ಯಾಟ್ರಿಕ್ಸ್ ಆರ್ಡರ್ ಒಳಗೆ ಬರ್ತದ, ಕಾಲಮ್ ಮ್ಯಾಟ್ರಿಕ್ಸ್ ಆರ್ಡರ್ ಒಳಗೆ ಬರ್ತದ, ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಆರ್ಡರ್ ಒಳಗೆ ಬರ್ತದ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ ಒಳಗೆ ಬರ್ತದೆ. ಯಾಕಂದ್ರೆ ಇದು ಆರ್ಡರ್ ಡಿಪೆಂಡೆಂಟ್ ಮ್ಯಾಟ್ರಿಕ್ಸಸ್ ಇದು, ಹೌದಾ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗ ಎಮ್ ಈಸ್ ಈಕ್ವಲ್ ಟು ರೋಸ್ ಈಸ್ ಈಕ್ವಲ್ ಟು ಕಾಲಮ್ಸ್ ಇರ್ತಾವ. ಸೊ ರೆಕ್ಟಾಂಗಲ್ ಒಳಗ ರೋಸ್ ಈಸ್ ನಾಟ್ ಈಸ್ ಈಕ್ವಲ್ ಟು ಕಾಲಮ್ಸ್ ಇರ್ತಾವ. ಓಕೆ, ಸೊ ರೋ ಮ್ಯಾಟ್ರಿಕ್ಸ್ ಒಳಗ ಒಂದೇ ರೋ ಇರ್ತದ, ಏನ್ ಕಾಲಮ್ ಇರ್ತಾವ. ಸೊ ಕಾಲಮ್ ಒಳಗ ಒಂದ್ ಕಾಲಮ್ ಇರ್ತದ, ಎಮ್ ರೋ ಇರ್ತಾವ. ಸೊ ಇದು ಕಾಲಮ್ ಮ್ಯಾಟ್ರಿಕ್ಸ್. ಸೊ ಎಕ್ಸಾಂಪಲ್ಸ್ ಇವು. ಓಕೆ, ನೆಕ್ಸ್ಟ್. ಸೊ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಎಲಿಮೆಂಟ್ಸ್. ಸೊ ಒಳಗಡೆ ಎಲಿಮೆಂಟ್ಸ್ ನ ನೋಡ್ಕೊಂಡ್ಬಿಟ್ಟು ಡಿಪೆಂಡ್ಸ್ ಆನ್ ಎಲಿಮೆಂಟ್ಸ್ ವಿ ಕ್ಲಾಸಿಫೈಡ್ ದ ಮ್ಯಾಟ್ರಸಸ್. ಓಕೆ, ಸೊ ಇದನ್ನ ನಾವು ಉಳ್ಕಿದ್ದು ಏನ್ ಟೋಟಲ್ 8 ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಹೇಳಿ ನಿಮಗ. ಸೊ 4 ಟೈಪ್ ಆ ಕಡೆ ಬರ್ತವೆ, 4 ಟೈಪ್ ಈ ಕಡೆ ಬರ್ತವೆ. ಸೊ 4 ಆ ಕಡೆ ಬರ್ತವೆ, 4 ಈ ಕಡೆ ಬರ್ತವೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಬರ್ತವೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ನಾನು ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐಡೆಂಟಿ ಬಿಡ್ರಿ, ಫಸ್ಟ್ ಝೀರೋ ನೋಡ್ರಿ. ಝೀರೋ ಮ್ಯಾಟ್ರಿಕ್ಸ್ ಏನಂದ್ರೆ ಎಲ್ಲ ಎಲಿಮೆಂಟ್ ಝೀರೋ ಇದ್ರೆ ಅದನ್ನ ಝೀರೋ ಮ್ಯಾಟ್ರಿಕ್ಸ್ ಅಂತೀವಿ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅಷ್ಟೇ ವ್ಯಾಲ್ಯೂಸ್ ಇರ್ಬೇಕು, ಮಿಕ್ಕಿದ ವ್ಯಾಲ್ಯೂ ಏನಿರ್ಬೇಕು, ಝೀರೋ ಇರ್ಬೇಕು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಅಷ್ಟೇ ವ್ಯಾಲ್ಯೂಸ್ ಅವ್ ನೋಡ್ರಿ. ಇದು 4 - 1 7, ಮಿಕ್ಕಿದವೆಲ್ಲ ಝೀರೋ. ಸೊ ಇದಕ್ಕೆ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಳಗ ಸೇಮ್ ಡಯಾಗ್ನಲ್ ಎಲಿಮೆಂಟ್ಸ್ ಇರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬೇಡ. ಫಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೋಡ್ರಿ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಳಗೆ ಏನಿರ್ತವ, ಡಯಾಗ್ನಲ್ ಏನಿರ್ತಾವಲ್ಲ ಎಲಿಮೆಂಟ್ಸ್, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರ್ಬೇಕು, ಮಿಕ್ಕಿದವೆಲ್ಲ 0 ಇರ್ಬೇಕು. ಅದೇ ಸ್ಕೇಲಾರ್ ಒಳಗ 1 ಇರೋ ಅವಶ್ಯಕತೆ ಇಲ್ಲ, ಬೇರೆ ಯಾವುದೇ ನಂಬರ್ ಇರ್ಬೋದು, ಬಟ್ ಈಕ್ವಲ್ ಇರ್ಬೇಕು. ಬೇರೆ ಯಾವುದೋ ನಂಬರ್ ಇರ್ಬೋದು, ಬಟ್ ಈಕ್ವಲ್ ಇರ್ಬೇಕು. ಸೊ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ರಿ, ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಎಲ್ಲ ಎಲಿಮೆಂಟ್ 0 ಇರ್ಬೇಕು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ವ್ಯಾಲ್ಯೂಸ್ ಅಷ್ಟೇ ವ್ಯಾಲ್ಯೂ ಇರಬೇಕು, ಮಿಕ್ಕಿದವೆಲ್ಲ 0 ಇರ್ಬೇಕು. ಅದಕ್ಕೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ 1 ಗೆ ಸಮ ಇರಬೇಕು, ಮಿಕ್ಕಿದವೆಲ್ಲ 0 ಇರ್ಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಇರಬೇಕು, ಬಟ್ 1 ಇರಬಾರ್ದು. ಬೇರೆ ನಂಬರ್ ಯಾವ್ದಾದ್ರು ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಸೊ ಈ ಎಲಿಮೆಂಟ್ಸ್ ಅವಲ್ಲ 1 2 3 4 ಏನಾದ್ರೂ ಇರ್ಬೋದು, ಬಟ್ ಸೇಮ್ ಇರಬೇಕು, ಅದರ್ ದನ್ 1 ಇರ್ಬೇಕು. ಸೊ ನನಗೊಂದು ಮಾತು ಹೇಳ್ರಿ ಇವಾಗ, ಈಸ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್? ಈಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್? ನಿಮ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತಾನ. ಈಸ್ ಎ ಐಡೆಂಟಿಕಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್? ಎಸ್ ಆರ್ ನೋ? So, is the identical matrix is a scalar matrix? Yes. Is the identical matrix is a scalar matrix? So, identical matrix, so scalar matrix ಆಗ್ಬೋದಾ? Yes. ಅದೇ ರಿವರ್ಸ್ ಬರ್ತೀನ. Is a scalar matrix is identical matrix. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐಡೆಂಟಿಕಲ್ ಆಗಿರ್ಬೋದಾ? ಆಗಕ್ ಚಾನ್ಸ್ ಇಲ್ಲ. ಬಟ್ ಐಡೆಂಟಿಕಲ್ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ಬೋದು, ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐಡೆಂಟಿಕಲ್ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಐಡೆಂಟಿಕಲ್ ಅಂದ್ರೆ 1 1 ಇರಬೇಕು. ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಳಗೇನು 1 ಇದ್ರು ನಡೀತದ, 5 ಇದ್ರು ನಡೀತದ, 2 ಇದ್ರು ನಡೀತದ, ಏನಿದ್ರು ನಡೀತದ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಳಗ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಯೂನಿಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಫ್ ದ ಡಯಾಗ್ನಲ್ಸ್ ಆರ್ 1. ಸೊ ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ 0 0. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ವ್ಯಾಲ್ಯೂಸ್ ಬಿಟ್ರೆ ಮಿಕ್ಕಿದ್ದು ಏನೇ ವ್ಯಾಲ್ಯೂಸ್ ಇರ್ತೋ ಅದು 0 ಇರಬೇಕು, ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸೊ ಅವ ಹಿಂಗೂ ಕೇಳ್ಬೋದು, ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್? ನೋ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇವ್ ಎಲಿಮೆಂಟ್ಸ್ ಡಿಫರೆಂಟ್ ಅವ. ಓಕೆನಾ? ಸೇಮ್ ಇದ್ರೆ ಕರಿಬಹುದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ, ಬಟ್ ಎಲಿಮೆಂಟ್ಸ್ ಏನಿರ್ಬೇಕು, ಸೇಮ್ ಇರಬೇಕು ಅಷ್ಟೇ. ಸೊ ಎಲಿಮೆಂಟ್ಸ್ 1 ಈಕ್ವಲ್ ಇದ್ರೆ ಏನಂತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಮ್ಯಾಟ್ರಿಸಸ್ ಅಂಡ್
ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಏನಪ್ಪ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಯಾವ ತರ ಇಂಟಿಗ್ರೇಟ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಮ್ಯಾಟ್ರಿಕ್ಸ್ ಎ ಅಂತ ಅನ್ಕೋರಿ. ಸೊ ಟ್ರಾನ್ಸ್ಪೋಸ್ ಅಂದ್ರೆ ಎ ಪವರ್ ಟಿ ಅಂತ ಯೂಸ್ ಮಾಡ್ತೀವಿ ನಾವು. ಎ ಪವರ್ ಟಿ ಅಂತ ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನಿಲ್ಲ, ಎ ಮ್ಯಾಟ್ರಿಕ್ಸ್ ಅದ ಅನ್ಕೋರಿ 1 2 3 4 5 6 ಈ ತರ. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಯಾವ ತರ ಬರೀಬಹುದಪ್ಪ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಎಷ್ಟಿದಾವೆ? ನಂಬರ್ ಆಫ್ ರೋಸ್ 2 ಇದಾವೆ, ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ರೋಸ್ 2, ನಂಬರ್ ಆಫ್ ಕಾಲಮ್ಸ್ 3. ಸೊ 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಅದು. 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಅದು. ನಾವು ಏನಿಲ್ಲ, ಕಾಲಮ್ ಇದ್ದದ್ದು ರೋ ಮಾಡಬೇಕು, ರೋ ಇದ್ದದ್ದು ಕಾಲಮ್ ಮಾಡಬೇಕು. ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಬಂದ್ಬಿಡ್ತದೆ ನಮಗೆ. ಸೊ ಇದು ರೋ ಆದ, ಇದು ರೋ ಆದ, ಫಸ್ಟ್ ರೋ ಆದ, ಸೆಕೆಂಡ್ ರೋ ಆದ. ಫಸ್ಟ್ ರೋ ಸೆಕೆಂಡ್ ರೋನ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಆಗಿ ಬರ್ದು ಬಿಡ್ಬೇಕು. ಸೊ ಈ ತರ ಅಡ್ಡವಲ್ಲ, ಈ ತರ ಲಂಬ ಬರ್ದು ಬಿಡ್ಬೇಕು ನಾವು ಸೀದಾ. 1 2 5 3 4 6 ಇದು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಆಗಿಬಿಡ್ತದೆ, ಖತಮ್. ಸೊ ಇಲ್ಲೇನಾಗ್ತದ, ಇದು ರಿವರ್ಸ್ ಆಗ್ತದೆ, 3 ಕ್ರಾಸ್ 2 ಆಗ್ತದೆ. ನೋಡ್ರಿ ಇಲ್ಲಿ 3 ಕ್ರಾಸ್ 2 ಆಯ್ತಾ, 1 ರೋ 2 ರೋ 3 ರೋ 3 ಬಂತು, 1 ಕಾಲಮ್ ಸೆಕೆಂಡ್ ಕಾಲಮ್ 2 ಬಂತು. ಗೊತ್ತಾಯ್ತಾ? ಸೊ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂದ್ರೆ ರಿವರ್ಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಬಿ ಅಂತ 1 0 2 1 0 0 2 0 3. ಓಕೆ. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಬಿ ಅಂತ ಬರಿ ಅಂತ ಹೇಳ್ತಾರೆ. ಏನಿಲ್ಲ, ಕಾಲಮ್ಸ್ ಎಷ್ಟಾವ ಇಲ್ಲಿ, ಇದು ಆರ್ಡರ್ ಎಷ್ಟಾವ, ಕಾಲಮ್ ರೋಸ್ ಎಷ್ಟಾವ, 3 ರೋ ಅವ 2 ಕಾಲಮ್ ಅವ. ಥ್ರೂ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 2 ಆಗ್ತದ. ಹೌದಾ? ಟ್ರಾನ್ಸ್ಪೋಸ್ ಯಾವ ತರ ಬರಿಬಹುದಪ್ಪ ಅಂತಂದ್ರೆ ಉಲ್ಟಾ ಮಾಡ್ಬೇಕು. ಈ ರೋಸ್ನ ಈ ಕಾಲಮ್ಸ್ ಒಳಗೆ ಬರಿಬೇಕು. ರೋಸ್ನ ಕಾಲಮ್ಸ್ ಒಳಗೆ ಬರೆದ್ರೆ ಮುಗಿದು ಆಯ್ತು, ಖತಮ್. ಸೊ ಈ ರೋಸ್ನ ಈ ಕಾಲಮ್ಸ್ ಒಳಗೆ ಬರಿಬೇಕು. 1 0 0 2 0 2 0 3 0 3. ಸೊ ಹಿಂಗಿದ್ದದ್ದು ಹಿಂಗ್ ಬರಿಬೇಕಷ್ಟೇ, ಸಿಂಪಲ್, ಮತ್ತೇನು ಇಲ್ಲ. ಸೊ ರೋಸ್ ಮತ್ತೆ ಕಾಲಮ್ಸ್ ಚೇಂಜ್ ಮಾಡ್ಬೇಕಷ್ಟೇ, ವೈಸ್ ವರ್ಸ ಮಾಡ್ಬೇಕು. ಸೊ ಇಲ್ಲಿ 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಮ್ಯಾಟ್ರಿಕ್ಸ್ ಇದು ಚೇಂಜ್ ಆಗ್ತದೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ರಿವರ್ಸ್ ಆಗ್ತದೆ. ಎಂ ಕ್ರಾಸ್ ಎನ್ ಇದ್ದದ್ದು ಎನ್ ಕ್ರಾಸ್ ಎಂ ಆಗ್ತದೆ. ಎಂ ಕ್ರಾಸ್ ಎನ್ ಇದ್ದಿದ್ದು ಎಂ ಕ್ರಾಸ್ ಎಂ ಆಗ್ತದೆ. ಸೊ ಇದನ್ನು ಟ್ರಾನ್ಸ್ಫರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಕಂಡೀಷನ್ಸ್ ನೆಸೆಸರಿ ಫಾರ್ ಎಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಯಾವಾಗ ನಾವು ಎಡಿಷನ್ ಮಾಡ್ಬೋದು, ಯಾವಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಯಾವಾಗ ನಾವು ಸಬ್ಟ್ರಾಕ್ಟ್ ಮಾಡ್ಬೋದು ಅಂತ ನೋಡೋಣ. ಸೊ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಯು ಕ್ಯಾನ್ ಓನ್ಲಿ ಆಡ್ ಆರ್ ಸಬ್ಟ್ರಾಕ್ಟ್ ಮ್ಯಾಟ್ರಿಕ್ಸಸ್ ವಿತ್ ದ ಎಕ್ಸಾಕ್ಟ್ ಸೇಮ್ ಡೈಮೆನ್ಷನ್ಸ್ ಬೈ ಕಂಬೈನಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಸೊ ಯಾವಾಗ ನಾವು ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಬೋದಪ್ಪ ಅಂತಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರ್ಬೇಕು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ ಆದ, ಓಕೆನಾ, 1 2 3 4 2 ಕ್ರಾಸ್ 2 ಆದ ಮ್ಯಾಟ್ರಿಕ್ಸ್. ಹೌದು. ಸೊ ಬಿ 4 5 6 7. ಸೊ ಇದನ್ನು 2 ಕ್ರಾಸ್ 2 ಮ್ಯಾಟ್ರಿಕ್ಸ್. ಹೌದಾ? ಸೊ ನಾವು ಎ ಪ್ಲಸ್ ಬಿ ಪರ್ಫಾರ್ಮ್ ಮಾಡ್ಬೋದಾ? ಮಾಡಬಹುದು. ಹೆಂಗಪ್ಪ ಅಂತಂದ್ರೆ ಈ ಒಂದು ವ್ಯಾಲ್ಯೂ ಇರ್ತದಲ್ಲ, ಈ ವ್ಯಾಲ್ಯೂಗೆ ಈ ವ್ಯಾಲ್ಯೂ ಆ್ಯಡ್ ಮಾಡ್ಬೇಕು. ಓಕೆ. ಸೊ ಈ ವ್ಯಾಲ್ಯೂಗೆ ಈ ವ್ಯಾಲ್ಯೂ ಆ್ಯಡ್ ಮಾಡ್ಬೇಕು. ಅದೇ ತರ 3ನೇ ವ್ಯಾಲ್ಯೂ ಇಲ್ಲಿ ಇದು ಆ್ಯಡ್ ಮಾಡ್ಬೇಕು. ಮತ್ತೆ 4ನೇ ವ್ಯಾಲ್ಯೂ ಬಂದ್ಬಿಟ್ಟು 4ನೇದು ಮತ್ತೆ 7 ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ನಮಗೆ ಮ್ಯಾಟ್ರಿಕ್ಸ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಎ ಬಿ ಇಲ್ಲಿ ನೋಡ್ರಿ. ಸೊ 1 + 4 5 ಆಯ್ತು. ಸೊ 2 + 5 7 ಆಯ್ತು. 3 + 6 9 ಆಯ್ತು. 4 + 7 11 ಆಯ್ತು. ಸೊ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನು ಬಂದ್ಬಿಡುತ್ತೆ, ಇದು. ಎಸ್ ಎಸ್. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇದ್ರೆ ಮಾಡ್ಬೋದು ನಾವು. ಪ್ಲಸ್ ಇದ್ರೆ ಪ್ಲಸ್ ಇರಲಿ ಮೈನಸ್ ಇರಲಿ. ಇನ್ನೊಂದು ಕ್ವಶನ್ ತಗೊಂಡು ಸಬ್ಟ್ರಾಕ್ಷನ್ ಇತ್ತು. ಎ 1 4 5 7 ಬಿ 0 4 6 2 -2 ಅಂತ. ಸೊ ಎ ಮೈನಸ್ ಬಿ ಮಾಡ್ಬೋದಾ? ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಆದ. ಇದು 2 × 2 ಆದ, ಇದು 2 × 2 ಆದ. ಸೇಮ್ ಕಾಣ್ಬೇಕು ಮ್ಯಾಟ್ರಿಕ್ಸ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ
ಆದ 1 0 1 2 ಮ್ಯಾಟ್ರಿಕ್ಸ್ ಬಿ ಆದ 1 0 0 2 1 3 ಸೊ ಎ ಪ್ಲಸ್ ಬಿ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಯಾಕೆ ಸರ್? ಇದು 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 ಇಷ್ಟು ಆ್ಯಡ್ ಮಾಡ್ಬೋದಲ್ಲ? ಇದ್ದಿದ್ದು ಇದು ಇದು ಇದೆರಡು ಬಿಟ್ಟು ಆ್ಯಡ್ ಮಾಡ್ಬೋದಲ್ಲ? ಇಲ್ಲ, ಹಂಗೆ ಮಾಡಕ್ಕಾಗಲ್ಲ. ಸೊ ಸೇಮ್ ಇರ್ಬೇಕು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರ್ಬೇಕು. ಇಲ್ಲಿ ಆರ್ಡರ್ 2 ಕ್ರಾಸ್ 2 ಆದ, ಇಲ್ಲಿ ಆರ್ಡರ್ ಏನದ 2 ಕ್ರಾಸ್ 3 ಆದ. ಸೊ ಮಾಡಕ್ಕಾಗಲ್ಲ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರ್ಬೇಕು. ತಿಳಿತಾ? ಎಸ್ ಸರ್. ಸೊ ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡ್ಬೋದು. ಸಬ್ಟ್ರಾಕ್ಷನ್ ಅಂದ್ರೆ 1 ಮೈನಸ್ 0 4 ಮೈನಸ್ 4 ಯಾವ ಪೊಸಿಷನ್ ಒಳಗೆ ಇರ್ತಾವಲ್ಲ ಅದೇ ಪೊಸಿಷನ್ದು ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಓಕೆ, ಸೊ 5 ಮೈನಸ್ 6 7 ಮೈನಸ್ 2 7 ಮೈನಸ್ 2 ಮೈನಸ್ ಅದು ನೋಡಿಲ್ಲ. ನೆಕ್ಸ್ಟ್ 1 0 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಸೊ 7 ಪ್ಲಸ್ 2 9. ಸೊ ದಿಸ್ ಇಸ್ ಅವರ್ ಆನ್ಸರ್ ಫಾರ್ ಎ ಮೈನಸ್ ಬಿ. ಈ ತರ ನಾವು ಎಡಿಷನ್ ಮಾಡಬಹುದು. ಓಕೆ, ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಲ್ಟಿಪ್ಲಿಕೇಶನ್ ಆದ ಆಫ್ ಅಂತ 1 3 5 6 ಆದ. ಸೊ ಈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಏನಾದಲ್ಲ, ಡಿವೈಡ್ ಬೈ 2 ಅಂತ, ಇದು ಪ್ರತಿಯೊಂದು ಒಳಗಡೆ ಮ್ಯಾಟ್ರಿಕ್ಸ್ ಒಳಗಡೆ ಪ್ರತಿಯೊಂದು ವ್ಯಾಲ್ಯೂಗನ್ನ ಅಪ್ಲಿಕೇಬಲ್ ಮಾಡಬಹುದು. ಸೊ ಏನಾಗ್ತದ 1/2 3/2 5/2 6/2 ಆಗ್ತದೆ. ಅದೇ ಆಗತ್ತ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಅಂದ್ರೆ ಇದು ಏನು ವ್ಯಾಲ್ಯೂ ಏನಾದಲ್ಲ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 1/2 ಆದ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 2 ಇಂಟು 2 3 4 5 ತಂದ್ಕೊಳ್ರಿ. ಅವಾಗ ಏನಾಗ್ತದ? ಮಲ್ಟಿಪ್ಲೈ ಮಾಡ್ತೀವಿ ಒಳಗಡೆ. 2 2 4 2 3 6 2 4 8 2 5 10. ಸೊ ಈ ತರ ಮಾಡ್ತೀವಿ. ಸೊ ಇಲ್ಲಿ ಡಿವೈಡ್ ಇದ್ರೆ ಡಿವೈಡ್, ಪ್ಲಸ್ ಇದ್ರೆ ಇಂಟು ಇದ್ರೆ ಇಂಟು, ಪ್ಲಸ್ ಇದ್ರೆ ಪ್ಲಸ್ ಮಾಡಕ್ ಬರಲ್ಲ, ಒಳಗಡೆ ಪ್ಲಸ್ ಮಾಡಕ್ ಬರಲ್ಲ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 2 ಪ್ಲಸ್ 3 4 5 6 ಅಂತ ಅನ್ಕೋರಿ. ಇದನ್ನ ಪ್ಲಸ್ ಮಾಡಕ್ ಬರಲ್ಲ. ಓಕೆ, ಗಾಟ್ ಮೈ ಪಾಯಿಂಟ್? ಎಸ್ ಸರ್. ಓಕೆ, ಇದು ಗೊತ್ತಾಯ್ತಾ? ಮಲ್ಟಿಪ್ಲೈ ಎವ್ರಿ ಸಿಂಗಲ್ ಎಲಿಮೆಂಟ್ ಇನ್ ದ ಮ್ಯಾಟ್ರಿಕ್ಸ್ ಬೈ ಸಿಂಗಲ್ ಔಟ್ಸೈಡ್ ನಂಬರ್. ಸೇಮ್ ಅದೇ ಮಾಡಿದೀವಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಂಪಾರ್ಟೆಂಟ್. ಏನಪ್ಪಾ? ಯು ಕ್ಯಾನ್ ಮಲ್ಟಿಪ್ಲೈ 2 matrices only if the inner dimensions match, meaning the number of columns in the first matrix equal to the number of rows in the second matrix. ಅರ್ಥ ಆಯ್ತಾ? ಅರ್ಥ ಆಗೋ ಅವಶ್ಯಕತೆ ಇಲ್ಲ, ಯಾಕಪ್ಪ ಅಂದ್ರೆ ಡೆಫಿನೇಷನ್ ಕೇಳಲ್ಲ. ಸೊ ನಾನು ನಿಮಗೆ ಸಿಂಪಲ್ ವೇ ಒಳಗೆ ಹೇಳ್ಕೊಡ್ತೀನಿ ಏನಪ್ಪಾ ಅಂತ. ಸೊ ಎ 2 1 0 1, ಬಿ 1 2 3 4 ಹಿಂಗಾದ ಅನ್ಕೋರಿ. ಸೊ ಸೇಮ್ ಸಿಂಪಲ್, ಏನು ಇಲ್ಲ. ಸೊ ಫಸ್ಟ್ ನಾವೇನ್ ನೋಡ್ತೀವಿ? ರೋ ನೋಡ್ತೀವಿ, ಆಮೇಲೆ ಕಾಲಮ್ ನೋಡ್ತೀವಿ, ಹೌದಿಲ್ಲ? ಫಸ್ಟ್ ಏನ್ ಮಾಡ್ತೀವಿ? ರೋ ನೋಡ್ತೀವಿ, ಆಮೇಲೆ ಕಾಲಮ್ ನೋಡ್ತೀವಿ. ಸಿಂಪಲ್, ಏನು ಇಲ್ಲ. ಫಸ್ಟ್ ಮ್ಯಾಟ್ರಿಕ್ಸ್ ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ಸೇಮ್ ಇರ್ಬೇಕು. ಅಕಸ್ಮಾತ್ ಸೇಮ್ ಇದ್ರೆ ನಾವು ಪರ್ಫಾರ್ಮ್ ಮಾಡ್ಬೋದು ಮಲ್ಟಿಪ್ಲಿಕೇಶನ್. ಏನೋ ಮಲ್ಟಿಪ್ಲಿಕೇಶನ್ ಪರ್ಫಾರ್ಮ್ ಮಾಡ್ಬೋದು. ಏನಂದ್ರೆ ನಾನು ಫಸ್ಟ್ ಮ್ಯಾಟ್ರಿಕ್ಸ್ದು ರೋ, ಯಾಕಂದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ? ಫಸ್ಟ್ ರೋ ತಗೋತೀವಿ, ಆಮೇಲೆ ಕಾಲಮ್ ತಗೋತೀವಿ, ಹೌದಾ? ಸೊ ಫಸ್ಟ್ ಮ್ಯಾಟ್ರಿಕ್ಸ್ದು ರೋ, ಫಸ್ಟ್ ಮ್ಯಾಟ್ರಿಕ್ಸ್ದು ರೋ ಎಷ್ಟು ಸಂಖ್ಯೆ? 1 2. ಸಾರಿ, ಫಸ್ಟ್ ಮ್ಯಾಟ್ರಿಕ್ಸ್ದು ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ದು ಕಾಲಮ್ ಅನ್ನು ತಗೋರಿ. ಇಲ್ಲಾಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ದು ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ದು ರೋ ಅಂತ ತಗೋರಿ, ಎರಡು ನಡೀತದೆ. ಸೊ ಇಲ್ಲಿ ನೋಡ್ರಿ, ಈ ವ್ಯಾಲ್ಯೂ ಎಷ್ಟು? 1 2. ಸೊ ಕಾಲಮ್ಸ್ ಬರ್ತಾವ. ಸೊ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಸೇಮ್ ಆದ್ರೆ ನೋಡ್ಕೊರಿ. ಸೊ ಈ ವ್ಯಾಲ್ಯೂಸ್ ಅಂದ್ರೆ ಇದು ಮತ್ತೆ ಇದು. ಫಾರ್ ಎಕ್ಸಾಂಪಲ್ ಹಂಗ್ ಮಾಡ್ಕೋಬೇಡ್ರಿ, ಕನ್ಫ್ಯೂಷನ್. ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಏನ್ ಮಾಡ್ರಿ? ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಸೇಮ್ ಆದ್ರೆ ನೋಡ್ಕೋರಿ. ಈ ವ್ಯಾಲ್ಯೂ
ಈ ವ್ಯಾಲ್ಯೂ ಸೇಮ್ ಅದೇ ನೋಡ್ಕೊರಿ. ಇಲ್ಲಿ ಎಷ್ಟು ಸಂಖ್ಯೆ ಅವ ಇಲ್ಲೂ ಅಷ್ಟೇ ಸಂಖ್ಯೆ ಅವೆ ನೋಡ್ಕೊರಿ. ಇಲ್ಲಿ ಎಷ್ಟು ಸಂಖ್ಯೆ ಅವ ಇಲ್ಲೂ ಅಷ್ಟೇ ಸಂಖ್ಯೆ ಅವೆ ನೋಡ್ಕೊರಿ. ಇಲ್ಲಿ ಎಷ್ಟು ಸಂಖ್ಯೆ ಅವ 2 ಸಂಖ್ಯೆ ಅವ ಇನ್ನೂ 2 ಸಂಖ್ಯೆ ಅವ 2 ಸಂಖ್ಯೆ ಅವ. ಸೊ ಮಲ್ಟಿಪ್ಲಿಕೇಶನ್ ಪರ್ಫಾರ್ಮ್ ಮಾಡಬಹುದು. ಸೊ ಯಾವ ತರ ಮಲ್ಟಿಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅದ. ಇಲ್ಲಿ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅದ. ಹೌದಾ? ಸೊ 2 ಕ್ರಾಸ್ 2 2 ಕ್ರಾಸ್ 2. ಸೊ ಇದೇನಾಗ್ತದ ಕ್ಯಾನ್ಸಲ್ ಆಗ್ಬಿಡ್ತದ. ಸೊ ಇಲ್ಲಿ ಏನ್ ಉಳಿತದಲ್ಲ ಅದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಬರ್ತದ. ಸೊ ನಮಗ ಬರೋ ಮ್ಯಾಟ್ರಿಕ್ಸ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರ್ತದೆ ರಿಸಲ್ಟೆಂಟ್ ಇಂಟು ಮಾಡಿದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರ್ತದೆ. ಓಕೆನಾ? ಎಸ್. ಸೊ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರ್ತದೆ ನಾವು. ಸೊ ಇಲ್ಲಿ ಆರ್ಡರ್ ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ 2 ಕ್ರಾಸ್ 2, ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ 2 ಕ್ರಾಸ್ 2. ಓಕೆನಾ? ಸೊ ಇದು ಬರ್ತದ ಕ್ಯಾನ್ಸಲ್ ಆದ್ರೆ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ರಿಸಲ್ಟ್ ಒಳಗೆ ಬರ್ತದೆ. ಸೊ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಬರ್ತದೆ. ಹೌದಾ? ಎ ಕ್ರಾಸ್ ಎ ಮಲ್ಟಿಪ್ಲಿಕೇಶನ್ ಬಿ ಆ ತರ ಮಾಡಬಹುದು ನೋಡ್ರಿ. ಸೊ ಏನಿಲ್ಲ ನಾ ಏನ್ ಹೇಳಿದೆ ಫಸ್ಟ್ ಇದು ಮತ್ತೆ ಇದು ನೋಡ್ಕೊಳ್ಳಿ ಸೇಮ್ ಆದ ಎಸ್ ಸರ್ ಮಾಡಬಹುದು. ಸೊ 2 ಇಂಟು 1 ಮಾಡ್ಬೇಕು. ಏನ್ ಮಾಡ್ಬೇಕು? 2 ಇಂಟು 1 ಮಾಡ್ಬೇಕು. ಏನ್ ಮಾಡ್ಬೇಕು? 2 ಇಂಟು 1 ಮಾಡ್ಬೇಕು. 2 ಇಂಟು 1 ಮಾಡ್ಬೇಕು. ಆಮೇಲೆ 1 ಇಂಟು 3 ಮಾಡ್ಬೇಕು. 2 ಇಂಟು 1 ಮಾಡ್ಬೇಕು. 1 ಇಂಟು 3 ಮಾಡ್ಬೇಕು. ಸೊ ಈ ಲೈನ್ ಯಾವ ತರ ಹೋಗ್ತದೆ ಈ ಲೈನ್ ಯಾವ ತರ ಹೋಗ್ತದೆ ಅದನ್ನ ಇಂಟು ಮಾಡ್ಬೇಕು. ಸೊ ಇದು ಮಾಡಿದ್ರೆ ಇದು ಮಾಡ್ಬೇಕು. ಆ ತರ ಎಲ್ಲ ಕಡೆ ಹಂಗೆ. ಸೊ 2 ಇಂಟು 1 2 ಇಂಟು 1 3 ಇಂಟು 1 ಇಂಟು 3 ಪ್ಲಸ್ 1 ಇಂಟು 3 ಪ್ಲಸ್ ಬರಿಬೇಕು. ನಡುವ ಪ್ಲಸ್ ಬರಿಬೇಕು. 2 ಇಂಟು 1 1 ಇಂಟು 3 2 ಇಂಟು 1 1 ಇಂಟು 3. ಸೊ ನೆಕ್ಸ್ಟ್ ಸೊ ಇದೇನ್ ಬರ್ತದಲ್ಲ ಫಸ್ಟ್ ನಂಬರ್ ಫಸ್ಟ್ ರೋ ಫಸ್ಟ್ ಕಾಲಮ್ ಒಳಗ ಈ ನಂಬರ್ ಬರ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ರೋ ಈ ಕಾಲಮ್ ಇಂಟು ಮಾಡ್ಬೇಕು. ಅದು ಇಲ್ಲಿ ಬರ್ತದೆ. ಓಕೆ. ಸೊ ಈ ರೋ ಈ ಕಾಲಮ್ ಒಳಗೆ ಮಾಡ್ಬೇಕು. ಸೊ 2 ಇಂಟು 2 2 ಇಂಟು 2 4 ಪ್ಲಸ್ 1 ಇಂಟು 4 1 ಇಂಟು 4 4 ಡೈರೆಕ್ಟ್ ಆಗಿ ಬರೆಯಕತ್ತೀನಿ. ಸೊ ನೆಕ್ಸ್ಟ್ ಕಾಲಮ್ ಒಳಗೆ ಬರೀಬೇಕು. ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 ಇಂಟು 1 0 ಪ್ಲಸ್ 1 ಇಂಟು 3 3. ಓಕೆ. ಸೊ ಈ ರೋ ಈ ಕಾಲಮ್ ಮಾಡ್ಬೇಕು ಇವಾಗ. ಸೊ 0 ಇಂಟು 2 0 ಪ್ಲಸ್ 1 ಇಂಟು 4 4. ಓಕೆ. ಸೊ ಎ ಇಂಟು ಬಿ ಏನ್ ಬರ್ತದೆ 2 2 ಪ್ಲಸ್ 3 5 ಬರ್ತದೆ 5 ಬರ್ತದೆ. 0 ಪ್ಲಸ್ 3 3 4 ಪ್ಲಸ್ 4 8 0 ಪ್ಲಸ್ 4 4. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರ್ತದೆ ಆನ್ಸರ್ 5 8 3 4 ಅಂತ ಬರ್ತದೆ. ಓಕೆ. ಸೊ ಇನ್ನೊಂದು ಕ್ವಶನ್ ತಗೊಳ್ಳೋಣ. 0 1 2 3 5 6 ಬಿ 2 3 4 5 6 7. ಓಕೆ. ಸೊ ಏನಿಲ್ಲ ಯಾವಾಗ ಮಲ್ಟಿಪ್ಲಿಕೇಶನ್ ಮಾಡಬಹುದು ಮಾಡಬಾರ್ದು ಅಂತ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ರಿ. ಇದೇನು ತಲಿಬ್ಯಾನಿ ಬೇಡ. ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ರಿ. ಯಾವ ತರ ಫೈಂಡ್ ಔಟ್ ಮಾಡ್ತೀರ ಅಂತ ನಾನು ಹೇಳ್ತೀನಿ ನೋಡ್ರಿ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರ್ಕೋರಿ. ಇದ್ರದ್ದು ಆರ್ಡರ್ ಏದು ಏನಾದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾದ 2 2 ಬೈ 3 2 ಬೈ 3. ಹೌದಾ? ಸೊ 2 ಬೈ 3 ಆದ. ಸೊ ಇಲ್ಲಿ ನೋಡ್ರಿ 1 2 3 3 ಬೈ 2 ಆದ 3 ಬೈ 2 ಆದ 3 ಬೈ 2 ಆದ 3 ಬೈ 2 ಆದ ಇದು 2 ಬೈ 3 ಆದ ಇದು 3 ಬೈ 2 ಆದ. ಹೌದಾ? ಸೊ ಈ ಸಂಖ್ಯೆ ಸೇಮ್ ಆದ ನೋಡ್ಕೋರಿ. ಅಕಸ್ಮಾತ್ ಈ ಸಂಖ್ಯೆ ಸೇಮ್ ಇದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬಹುದು. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಬಂತೇನು 2 ಇಂಟು 2. ಸೊ ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಎ ಮಲ್ಟಿಪ್ಲಿಕೇಶನ್ ಬಿ ಮಾಡಿದ್ರೆ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಬರ್ತದೆ. ಸೊ 2 ಕ್ರಾಸ್ 2 ಅಂದ್ರೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಬರ್ತದಂತೆ. ಸೊ ನಾವು ಮಾಡೋಣ ಆಪರೇಷನ್. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 0 ಇಂಟು 2 0 ಪ್ಲಸ್ 1 ಇಂಟು 4 4 ಪ್ಲಸ್ 5 ಇಂಟು 6
30 ಮುಗೀತು. ನೆಕ್ಸ್ಟ್ ಇದನ್ನ ಇಂಟು ಮಾಡಬೇಕು. ಅದೆಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಸೊ 0 ಇಂಟು 3 0 ಇಂಟು 3 0 ಪ್ಲಸ್ 1 ಇಂಟು 5 5 ಪ್ಲಸ್ 5 ಇಂಟು 7 35 ಆಯ್ತಾ? ನೆಕ್ಸ್ಟ್ ಈ ರೋನ ಈ ಕಾಲಮಿಗೆ ಇಂಟು ಮಾಡಬೇಕು. ಓಕೆ, 2 ಇಂಟು 2 4 ಪ್ಲಸ್ 3 ಇಂಟು 4 12 ಪ್ಲಸ್ 6 ಇಂಟು 6 36. ನೆಕ್ಸ್ಟ್ ಈ ರೋನ ಈ ಕಾಲಮಿಗೆ ಇಂಟು ಮಾಡಬೇಕು. ಅದು ಇಲ್ಲಿ ಬರೀಬೇಕು. ಸೊ 2 ಇಂಟು 3 6 ಪ್ಲಸ್ 3 ಇಂಟು 5 15 ಪ್ಲಸ್ 6 ಇಂಟು 7 13. ಸೊ ಎಡಿಷನ್ ಮಾಡಿದ್ರೆ ನಾವು 34 40 48 52 15 21 24 30. ಸೊ ದಿಸ್ ಇಸ್ ದ ಆನ್ಸರ್. ಸೊ ಎ ಮಲ್ಟಿಪ್ಲಿಕೇಶನ್, ಬಿ ಮಾಡಿದ್ರೆ ಈ ಆನ್ಸರ್ ಬರ್ತದೆ. ಈ ತರ ಮಾಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ ನಿಮಗೆ. ಓಕೆನಾ? ಸೊ ನೆಕ್ಸ್ಟ್ ಇದೆ ನಾವು ಹೇಳಿದ್ದೆ ಮತ್ತೆ ಹೇಳ್ತಿದ್ದಾನೆ ಇಲ್ಲಿ. ಸೊ ಡೆಫಿನೇಷನ್ ಮೂಲಕ ಹೇಳ್ತಿದ್ದಾನೆ. ಏನಿಲ್ಲ, ಎಡಿಷನ್ ಮ್ಯಾಟ್ರಿಕ್ಸ್ ಯಾವಾಗ ಮಾಡ್ಬೋದಪ್ಪ ಅಂತಂದ್ರೆ ಸೇಮ್ ಇರಬೇಕು. 2 ಮ್ಯಾಟ್ರಿಕ್ಸ್ ಐಡೆಂಟಿಕಲಿ ಸೇಮ್ ಇರಬೇಕು. ನಂಬರ್ಸ್ ಚೇಂಜ್ ನಡೀತದ, ಬಟ್ ವ್ಯಾಲ್ಯೂಸ್ ಚೇಂಜ್ ನಡೀತದ, ಬಟ್ ಏನಿರ್ಬೇಕು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇರಬೇಕು. ಅದಕ್ಕೆ ನಾವು ಮಾಡ್ಬೋದು ಎಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಒಳಗಡೆ ಏನೇ ಹೊರಗಡೆ ಮ್ಯಾಟ್ರಿಕ್ಸ್ ಹೊರಗಡೆ ಏನೇ ವ್ಯಾಲ್ಯೂ ಇರ್ತದಲ್ಲ ಅದನ್ನ ಒಳಗಡೆ ಎಲ್ಲ ನಂಬರಿಗೂ ಇಂಟು ಮಾಡ್ಬೇಕು. ಸೊ ಅದು ಸ್ಕೇಲರ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಮಗೆ ಹೇಳಿ ಇವಾಗ. ಸೊ ಟ್ರಾನ್ಸ್ಪೋಸಿಷನ್ ಮ್ಯಾಟ್ರಿಕ್ಸ್ ಅಂದ್ರೆ ರೋನ ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು, ಕಾಲಮ್ನ ರೋ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಪ್ರೀವಿಯಸ್ ಇಯರ್ ಲೈಕ್ 2016 ಅಲ್ಲಿ ಏನ್ ನಡೆದಿತ್ತಲ್ಲ ಲ್ಯಾಂಡ್ ಸರ್ವೇರ್ ಪೇಪರ್. ಸೊ ಆ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಮ್ಯಾಟ್ರಿಕ್ಸ್ದು ಅಂತ ನೋಡೋಣ. ಸೊ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತ ಕೇಳಿದ್ದಾರೆ. ಸೊ ಆರ್ಡರ್ ಏನಿದೆ, 1 ಫಸ್ಟ್ ಎಣಿಸ್ಬೇಕಲ್ಲ, 2 3 4 5 6 7 7 ಕ್ರಾಸ್ 1 2 3 4 5 6 7 ಕ್ರಾಸ್ 3 6 is a order of matrix. So option number C. Next, find the sum of A 1 2 0 3 4 5 6 7 8 9. ಸೊ ಇದು ಸಮ್ ಮಾಡ್ಬೋದಾ? ಸಮ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದ್ರದ್ದು ಏನಾದ 2 ಕ್ರಾಸ್ 2 ಅದ, ಇದ್ರದ್ದು ಏನೋ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅದ 2 ಕ್ರಾಸ್ 3 ಅದ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಮಾಡಕ್ ಆಗಲ್ಲ. ಬಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಎಸ್, ಮಲ್ಟಿಪ್ಲಿಕೇಶನ್ ಮಾಡಬಹುದು. ಹೆಂಗಪ್ಪ ಅಂತಂದ್ರೆ 1 2 0 3 ಮಲ್ಟಿಪ್ಲಿಕೇಶನ್ ಬೈ 4 5 6 7 8 9. ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ 2 ಕ್ರಾಸ್ 2 ಆದ, ಈ ಮ್ಯಾಟ್ರಿಕ್ಸ್ 2 ಕ್ರಾಸ್ 3 ಆದ. ಸೊ 2 2 ಸೇಮ್ ಆದಲ್ಲ, 2 2 ಸೇಮ್ ಆದಂದ್ರೆ ಮಾಡ್ಬೋದು ಅಂತ. ಸೊ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರ್ತದ, 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಬರ್ತದೆ. 2 ಕ್ರಾಸ್ 3 ಅಂದ್ರೆ 2 ರೋ 3 ಕಾಲಮ್, 2 ರೋ 3 ಕಾಲಮ್ ಬರ್ತವೆ. 1 2 3 4 5 6 ವ್ಯಾಲ್ಯೂಸ್ ಬರ್ತವೆ. ಓಕೆ, ಸೊ 6 ವ್ಯಾಲ್ಯೂಸ್ ಬರ್ಬೇಕಂದ್ರೆ ಫಸ್ಟ್ ನೋಡಮ್. ಸೊ ಈ ರೋನ ಈ ಕಾಲಮಿಗೆ ಫಸ್ಟ್, ಆಮೇಲೆ ಈ ರೋನ ಈ ಕಾಲಮಿಗೆ ನೆಕ್ಸ್ಟ್, ಆಮೇಲೆ ಈ ರೋನ ಈ ಕಾಲಮಿಗೆ ನೆಕ್ಸ್ಟ್. ಸೊ 1 2 3 1. ಸೊ ಈ ರೋನ ಈ ಕಾಲಮಿಗೆ ಮತ್ತೆ ಇಲ್ಲಿ ಬರ್ತದೆ. ಈ ರೋನ ಈ ಕಾಲಮಿಗೆ ಮಾಡ್ಬೇಕು ಇಂಟು ಇಲ್ಲಿ ಬರ್ತದೆ. ಸೊ ಈ ರೋನ ಮತ್ತೆ ಇಲ್ಲಿ ಇಂಟು ಮಾಡ್ಬೇಕು, ಇಲ್ಲಿ ಬರ್ತದೆ. ಓಕೆನಾ? ಅರ್ಥ ಆಯ್ತಾ? ಎಸ್ ಸರ್. ಸೊ ಫಸ್ಟ್ ನಾವೇನ್ ಮಾಡಮ್ಮ, ಈ ರೋನ ಈ ಕಾಲಮಿಗೆ ಇಂಟು ಮಾಡೋಣ. ಸೊ 1 ಇಂಟು 4 4 ಪ್ಲಸ್ 2 ಇಂಟು 7 14 ಮುಗೀತು. ನೆಕ್ಸ್ಟ್ ಈ ರೋನ ಈ ಕಾಲಮಿಗೆ ಮಲ್ಟಿಪ್ಲೈ ಮಾಡಬೇಕು. ಅದೆಲ್ಲಿ ಬರ್ತದೆ, ಇಲ್ಲಿ ಬರ್ತದೆ.
ಸೊ 1 ಇಂಟು 5 1 ಇಂಟು 5. ಸೊ ಇದನ್ನ ಮಾಡ್ಬೇಕು ಮತ್ತೆ ಇದನ್ನ ಮಾಡ್ಬೇಕು. ಸೊ ಆ ಥರ ಡಬಲ್ ಆಗಬಾರ್ದು. ಸೊ 1 ಇಂಟು 5 5 ಪ್ಲಸ್ 2 ಇಂಟು 8 16. ಸೊ ನೆಕ್ಸ್ಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 1 ಇಂಟು 6 6 ಪ್ಲಸ್ 2 ಇಂಟು 9 18. ಅದೇ ಥರ ತೆಳಗಡೆ ಮಾಡೋಣ. ಈ ಕಾಲಮ್ ಈ ರೋ ಈ ಕಾಲಮ್. ಸೊ 0 ಇಂಟು 4 0 ಪ್ಲಸ್ 3 ಇಂಟು 7 21. ನೆಕ್ಸ್ಟ್ ಈ ರೋ ಈ ಕಾಲಮ್. ಈ ರೋ ಈ ಕಾಲಮ್ ಮಾಡಬೇಕು. 0 ಇಂಟು 5 0 ಪ್ಲಸ್ 3 ಇಂಟು 8 24. ನೆಕ್ಸ್ಟ್ ಈ ರೋ ಈ ಕಾಲಮ್. ಸೊ 0 ಇಂಟು 6 0 ಪ್ಲಸ್ 3 ಇಂಟು 9 27. ಸೊ A ಇಂಟು B ಏನು ಬರ್ತದೆ? 4 ಪ್ಲಸ್ 14 18 5 ಪ್ಲಸ್ 16 23 6 ಪ್ಲಸ್ 18 24 0 plus 21 21 24 27. So this is the resultant of A into B. ಸೊ A into B ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು. ಸೊ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು ಇಂಟು ಮಾಡ್ಕೋಬೋದಾ ಇಲ್ಲ ಅಂತ. ಈ ತರ ಬ್ರಾಕೆಟ್ ಈ ತರ ರೌಂಡ್ ಹಾಕೊಂಡು. ಸೊ ಈ ರೌಂಡ್ ಹಾಕಕ್ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಸೇಮ್ ಇತ್ತು ಅನ್ಕೋರಿ. ಯಾವ ವ್ಯಾಲ್ಯೂ? ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಸೇಮ್ ಇದ್ರೆ ಮಾಡ್ಬೋದು. ಸೊ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರ್ತದೆ? ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಬರ್ತದೆ. ಸೊ ಈ ತರ ನೀವು ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ತರನು ಕ್ವಶನ್ ಕೇಳ್ಬೋದು. ಏನಪ್ಪಾ ಅಂತಂದ್ರೆ 2 ಮ್ಯಾಟ್ರಿಕ್ಸ್ ಸೇಮ್ ಅವ ಅಂತ. ಈ ಮ್ಯಾಟ್ರಿಕ್ಸ್. ಸೊ ಫೈಂಡ್ ಔಟ್ ದ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ. ಸೇಮ್ ಅವ ಅಂತಂದ್ರೆ ಏನ್ ಮಾಡ್ಬೇಕು? ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ನ ನಾವು ಈಕ್ವಲ್ ಮಾಡ್ಬೋದು. ಈ ವ್ಯಾಲ್ಯೂ ಈಕ್ವಲ್. ನೋಡ್ರಿ ಇದು 4 4 ಆದ ಇರ್ಲೇಬೇಕಲ್ಲ. ಸೊ 1 1 ಆದ ಇರ್ಲೇಬೇಕಲ್ಲ. ಯಾಕಂದ್ರೆ ಈಕ್ವಲ್ 2 y 10 ಈಕ್ವಲ್ ಅವ ಅಂತ. ಸೊ ಎಕ್ಸ್ ಪ್ಲಸ್ 3 ಎದಕ್ಕೆ ಈಕ್ವಲ್ ಅದಂತ? 12ಕ್ಕೆ ಈಕ್ವಲ್ ಅದಂತ. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಮೈನಸ್ 3 ವಿಚ್ ಈಸ್ ಈಕ್ವಲ್ ಟು 9. ಸೊ ಅದೇ 2y ಈಸ್ ಈಕ್ವಲ್ ಟು 10 ಈಕ್ವಲ್ ಅದಂತ. ಸೊ y ಈಸ್ ಈಕ್ವಲ್ ಟು 10 ಬೈ 2 ವಿಚ್ ಈಸ್ ಈಕ್ವಲ್ ಟು 5. ಓಕೆನಾ? ಈ ತರನು ನೀವು ಮಾಡಬಹುದು. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಚಾಪ್ಟರ್ ಮ್ಯಾಟ್ರಿಕ್ಸ್. ಓಕೆನಾ? ನಾವು ರಿವಿಷನ್ ಮಾಡೋಣ. ಏನೇನು ಹೇಳ್ಕೊಟ್ಟಿದ್ದೀನಿ ಅಂತ ನಿಮಗೆ ಬ್ರೀಫ್ ಆಗಿ ಒಂದು 5 ಮಿನಿಟ್ಸ್ ಒಳಗೆ ಹೇಳ್ಕೊಡ್ತೀನಿ. ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. 1 ಮಾರ್ಕ್ಸ್ ಪಕ್ಕ ಬರಲೇಬೇಕು. ಏನಿಲ್ಲ, ಫಸ್ಟ್ ಏನು ಮಾಡಿದೆವು? ಏನು ಡೆಫಿನೇಷನ್ ಮಾಡಿದೆವು? ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಎಲಿಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ರೋಸ್ ಏನಕ್ಕಂತಾರೆ, ಕಾಲಮ್ಸ್ ಏನಕ್ಕಂತಾರೆ ನೋಡಿದೆವು. ಓಕೆನಾ? ಸೊ ಅಡ್ಡ ಇದ್ರೆ ಲೋ, ಲಂಬ ಇದ್ರೆ ಕಾಲಮ್. ಸೊ ಯಾವ ತರ ಪೊಸಿಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದೆವು. ಆಮೇಲೆ ಪೊಸಿಷನ್ ಯಾವ ತರ ಇಂಡಿಕೇಟ್ ಮಾಡ್ತೀವಿ ಅಂತ ನೋಡಿದೆವು. ರೋಸ್ ಮತ್ತೆ ಕಾಲಮ್ಸ್ ಒಳಗಡೆ IJ ಅಂತ ಇಂಡಿಕೇಟ್ ಮಾಡ್ತೀವಿ. ಹೌದಾ? AIJ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಈ ಫಸ್ಟ್ ರೋ ಇದು ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಇದು ಸೆಕೆಂಡ್ ಕಾಲಮ್. ಸೊ ಇದು ನಂಬರ್ಸ್ ಇರ್ತಾವ. ಯಾವ ತರ ಪೊಸಿಷನ್ ಇಂಡಿಕೇಟ್ ಮಾಡ್ಬೋದು ಅಂತ ನೋಡಿದೆವು. ಓಕೆನಾ? ಸೊ ಆಮೇಲೆ ಏನಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯಾವ ತರ ಬರಿಬೇಕು ಅಂತ ನೋಡಿದೆವು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ M ಕ್ರಾಸ್ N ಅಂತ ಬರಿಬಹುದು. ಸೊ M ಅಂದ್ರೆ ರೋ, N ಅಂದ್ರೆ ಕಾಲಮ್. ಸೊ ಬರೆದ್ರೆ ಏನಾಗ್ತದೆ? ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಇದನ್ನ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕಮೆಂಟ್ ಒಳಗೆ ನೀವು ನನಗೆ ಬರಿಬೇಕು. ಸೊ ಇನ್ಫಾರ್ಮೇಶನ್ ಏನಿತ್ತಲ್ಲ ಅದನ್ನ ಆಲ್ರೆಡಿ ನಿಮಗೆ ಹೇಳಿದ್ದೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಹೇಳಿದ್ದೀನಿ ನಿಮಗೆ. ಸೊ ಟೈಪ್ ಆಫ್ ಮ್ಯಾಟ್ರಿಕ್ಸ್, ಟೈಪ್ ಅಂದ್ರೆ ಟೋಟಲ್ 8 ಟೈಪ್ ಒಳಗ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮತ್ತೆ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಒಂದು ಕ್ಲಾಸಿಫಿಕೇಶನ್ ಒಳಗೆ ಬರ್ತವೆ. ಇನ್ನೊಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್, ಜೀರೋ ಮ್ಯಾಟ್ರಿಕ್ಸ್ ಮತ್ತೆ ಸ್ಕೇಲರ್ ಮ್ಯಾಟ್ರಿಕ್ಸ್ ಇನ್ನೊಂದು ಟೈಪ್ ಒಳಗೆ ಬರ್ತಾವ. ಏನಪ್ಪಾ? ರೋ ಮ್ಯಾಟ್ರಿಕ್ಸ್ ಅಂದ್ರೆ ರೋ ಒಳಗಿದ್ರೆ ರೋ ಮ್ಯಾಟ್ರಿಕ್ಸ್, ಕಾಲಮ್ ಒಳಗಿದ್ರೆ ಕಾಲಮ್ ಮ್ಯಾಟ್ರಿಕ್ಸ್, ಒಂದೇ ಕಾಲಮ್ ಇದ್ರೆ ಕಾಲಮ್ ಮ್ಯಾಟ್ರಿಕ್ಸ್, ಒಂದು ರೋ ಇದ್ರೆ ರೋ ಮ್ಯಾಟ್ರಿಕ್ಸ್. ಸೊ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ರೆಕ್ಟಾಂಗುಲರ್ ಶೇಪ್ ಒಳಗಿದ್ರೆ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡಯಾಗ್ನಲ್ ವ್ಯಾಲ್ಯೂ ಏನಿರ್ತಾವಲ್ಲ ಅವಷ್ಟೇ ವ್ಯಾಲ್ಯೂಸ್, ಪಾಸಿಟಿವ್ ವ್ಯಾಲ್ಯೂಸ್, ನೆಗೆಟಿವ್ ವ್ಯಾಲ್ಯೂಸ್ ಇರ್ಬೇಕು, ಅದರ್ ದನ್ 0. ಬಟ್ ಅದರ್ ದನ್ ಇವು ಇರ್ತಾವಲ್ಲ, ಅದರ್ ದನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಇವು 0 ಇರ್ಬೇಕು. ಸೊ ಅದಕ್ಕೆ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. 0 ಅಂದ್ರೆ ಎಲ್ಲ ಎಲಿಮೆಂಟ್ 0 ಇದ್ರೆ 0 ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1
1ಗೆ ಈಕ್ವಲ್ ಇರ್ಬೇಕು. ಅದನ್ನ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕ್ವೇರ್ ಶೇಪ್ ಒಳಗಿದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ಡಯಾಗ್ನಲ್ ಎಲಿಮೆಂಟ್ ಏನಿರ್ತಾವಲ್ಲ, ಈ ಡಯಾಗ್ನಲ್ ಎಲಿಮೆಂಟ್ಸ್ ಅದರ್ ದೆನ್ 1 ಇರ್ಬೇಕು, ಈಕ್ವಲ್ ಇರ್ಬೇಕು. ಸೊ ಅದಕ್ಕೆ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ 2 ಮ್ಯಾಟ್ರಿಕ್ಸ್ ಈಕ್ವಲ್ ಇದ್ರೆ ಅದನ್ನ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಹೇಳ್ತೀವಿ. ಎಕ್ಸಾಕ್ಟ್ ಕಾಪಿ ಇರಬೇಕು, ಜೆರಾಕ್ಸ್ ಹೊಡೆದಂಗ. ಸೊ ಅದನ್ನ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಕ್ಲಾಸಿಫಿಕೇಶನ್ ನಾನು ನಿಮ್ಗೆ ಇವಾಗ ಹೇಳಿ. ಸೊ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಯಾವ ತರ ಬರೀತೀರ ಅಂದ್ರೆ ರೋಸ್ನ ಕಾಲಮ್ಸ್ ಒಳಗ ಬರಿಬೇಕು, ಕಾಲಮ್ಸ್ನ ರೋಸ್ ಒಳಗ ಬರಿಬೇಕು. ಸೊ ಏನಿಲ್ಲ, ಹಿಂಗ್ 2 ರೋ ಅವ, ಈ 2 ರೋನ 2 ಕಾಲಮ್ ಒಳಗೆ ಬರೆದು ಬಿಡ್ರಿ ಸೀದಾ. ಒಂದು ಆಯ್ತಾ. ಆಮೇಲೆ ಕಂಡೀಷನ್ ನೆಸೆಸರಿ ಫಾರ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ಸೊ ಎಡಿಷನ್ ಸಬ್ಟ್ರಾಕ್ಷನ್ ಯಾವಾಗ ಮಾಡ್ಬೋದಪ್ಪ ಅಂತಂದ್ರೆ ಸೇಮ್ ಇರ್ಬೇಕು, 2 ಅಂದ್ರೆ ಆರ್ಡರ್ ಸೇಮ್ ಇರ್ಬೇಕು, ಅವಾಗ ಎಡಿಷನ್ ಸಬ್ಟ್ರಾಕ್ಷನ್ ಮಾಡಬಹುದು. ಮಲ್ಟಿಪ್ಲಿಕೇಶನ್ ಅಂದ್ರೆ ಈ ಸ್ಕೇಲರ್ನ ವ್ಯಾಲ್ಯೂನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಪ್ರತಿಯೊಂದು ವ್ಯಾಲ್ಯೂಕ್ ಮಾಡ್ಬೇಕು. ಸೊ ಮಲ್ಟಿಪ್ಲಿಕೇಶನ್ ಇದು ಸ್ಕೇಲರ್ ಮಲ್ಟಿಪ್ಲಿಕೇಶನ್. 2 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ತರ ಮಾಡ್ಬೇಕು. ಏನು, ಫಸ್ಟ್ ನೋಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡಬಹುದಾ, ಮಾಡಕ್ಕಾಗಲ್ಲ ಅಂತ. ಇಲ್ಲಿ ನೋಡ್ರಿ 2 × 2 2 × 2 ಇತ್ತು. ಸೊ 2 × 2 2 × 2 2 × 2 ಮ್ಯಾಟ್ರಿಕ್ಸ್, 2 × 2 ಮ್ಯಾಟ್ರಿಕ್ಸ್. ಯಾವಾಗಲೂ ಇದು ಸೇಮ್ ಇರ್ಬೇಕು, ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಸೊ ಕ್ಯಾನ್ಸಲ್ ಮಾಡಿದ್ರೆ ರಿಸಲ್ಟೆಡ್ ಮ್ಯಾಟ್ರಿಕ್ಸ್ ಏನು ಬರ್ತದ, 2 × 2. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಟ್ರಿಕ್ಸ್ ಇತ್ತು ಅನ್ಕೋರಿ, ಎ ಮ್ಯಾಟ್ರಿಕ್ಸ್ 1 2 3 4 ಇತ್ತು ಅನ್ಕೋರಿ. ಬಿ ಮ್ಯಾಟ್ರಿಕ್ಸ್ 3 4 5 6 7 8 ಹಿಂಗಿತ್ತು ಅನ್ಕೋರಿ. ಸೊ ಇದನ್ನು ಇಂಟು ಮಾಡಕ್ ಆಗ್ತದೆ ನೋಡ್ರಿ. ಫಸ್ಟ್ ಆರ್ಡರ್ ನೋಡ್ಕೋರಿ, 2 × 2. ಇಲ್ಲಿ ಏನದ 3 × 2 ಅದ. ಇದು ಸೇಮ್ ಅದ, ಸೇಮ್ ಇಲ್ಲ ಅಂತ ಇದ್ರ ಮಲ್ಟಿಪ್ಲಿಕೇಶನ್ ಮಾಡಕ್ ಬರಲ್ಲ. ಸೊ ಎಕ್ಸಾಂಪಲ್ ಹೇಳಕತ್ತೀನಿ, ಮಲ್ಟಿಪ್ಲಿಕೇಶನ್ ಬರಲ್ಲ, ಯಾವಾಗ ಮಾಡಕ್ ಬರಲ್ಲ ಅಂತ. ಓಕೆನಾ. ನೆಕ್ಸ್ಟ್, ಸೊ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ. 1 2 3 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರ್ತದೆ. ಓಕೆನಾ. ಸೊ ಪ್ರೀವಿಯಸ್ ಕ್ವಶನ್ಸ್ ಮಾಡಿವಿ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ.